ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಜೂನ್ 2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಗ್ರೀಷ್ಮ ಋತು, ಉತ್ತರಾಯಣೆ, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಧನಿಷ್ಠಾ ನಕ್ಷತ್ರ, ಐಂದ್ರಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಕುಜ ನಕ್ಷತ್ರದಲ್ಲಿ ಚಂದ್ರ ಇರ್ತಕ್ಕಂಥದ್ದು. ಕುಜ ಶುಕ್ರನ ನಕ್ಷತ್ರದಲ್ಲಿ ಇರ್ತಕ್ಕಂಥ ಒಂದು ಭಾವ. ಹೇಳ್ತಲೇ ಇದ್ದೆ, ಗುರು ಜಲರಾಶಿಯಲ್ಲಿ ಪ್ರವೇಶ. ವಿಶೇಷವಾಗಿ ಈ ಒಂದು ಪುಣ್ಯಕ್ಷೇತ್ರಗಳ ಹತ್ರ, ತೀರ್ಥಕ್ಷೇತ್ರಗಳ ಹತ್ರ ಪ್ರಯಾಣ, ರಾತ್ರಿ ಪ್ರಯಾಣ, ಗುಡ್ಡ ಬೆಟ್ಟಗಳ ಬಳಿ ಪ್ರಯಾಣ, ಜಾಗೃತಿ ಆಗಿರಿ ಅಂತ ಮೊನ್ನೆ ಕೂಡ ನೋಡಿ. ಮಂತ್ರಾಲಯದ ಹತ್ರ ನದಿಲೀಜಕ್ಕೆ ಹೋಗಿ ಏನೋ ಒಂದು ಆಗಿದೆ. ಹಾಗೆಯೇ ಉತ್ತರ ಭಾರತದಲ್ಲೂ ಕೂಡ ಅಂಥದ್ದೇ ಒಂದು ಅನಾಹುತ. ಒಂದು 16 ಮಂದಿಗೆ ಗಾಡಿ ಬಿತ್ತು. ತುಂಬಾ ಸ್ವಲ್ಪ ಹುಷಾರಾಗಿ ಇರಿ ಮಕ್ಕಳು. ಯಾಕಂದ್ರೆ ಕುಜ ಬಂದು ಶನಿ ಹಾಗೂ ಸೂರ್ಯನ ನಡುವೆ ನಿಂತ್ಕೊಬಿಟ್ಟಿದ್ದಾನೆ. ಶಕ್ತಿಕಾರಕ, ಆತ್ಮಕಾರಕನ ನಡುವೆ ಬೆಂಕಿಕಾರಕ ಸೂರ್ಯ, ಪ್ರಭಂಜನ, ಮಹಾಪ್ರಳಯಕಾರಕ ಶಿವಯ್ಯನೇ. ಶನಿ ಕರ್ಮಕಾರಕ. ಅದರ ನಡುವೆ ನಿಂತ್ಕೊಳ್ಳೋದು ಒಂದು ಒಳ್ಳೆ ಲಕ್ಷಣ ಅಲ್ಲ. ತಲೆನೋವುಗಳೇ ದೊಡ್ಡ ದೊಡ್ಡ ಲೀಡರ್ಸ್ಗೆ, ಮುಖ್ಯವಾಗಿ ತುಂಬ ದೊಡ್ಡ ಒಂದು ಮಿಲಿಟರಿ, ಪೊಲೀಸು, ಅರಣ್ಯ ಇಲಾಖೆ, ಗುಡ್ಡಗಾಡು, ನೀರಾವರಿ, ಜಲ, ಬೆಂಕಿ, ಆಯಿಲ್ಲು, ಇಂಥ ಒಂದು ಮೈನಿಂಗ್ಸು, ದೊಡ್ಡ ದೊಡ್ಡ ಕ್ರಷರ್ಸು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಸು ತುಂಬ ಹುಷಾರಾಗಿರ್ತಕ್ಕಂಥದ್ದು ಇರಬೇಕು ಮಕ್ಕಳೇ, ನೋಡ್ಕೊಂಡು ಅಂತ ಹೇಳ್ತಾ. ಕರ್ಕಾಟಕ ರಾಶಿಗೆ ಗುರುವಿನ ಒಂದು ಪ್ರವೇಶ, ಉಚ್ಚ ಸ್ಥಾನ. 12 ವರ್ಷ, 60 ವರ್ಷದ ನಂತರ ಪ್ಲಸ್ 12 ವರ್ಷದ ನಂತರ ಒಂದು 60 ವರ್ಷಕ್ಕೊಮ್ಮೆ ನಡೆಯುವ ಗುರು ಶನಿ ಸಂಗಮ. ಬ್ಯೂಟಿಫುಲ್. ಮೀನದಲ್ಲಿ ಕುಳಿತಿರೋ ಶನಿ. ಶಿಸ್ತುಕಾರಕ, ಟೀಚರ್, ಸರ್ವಿಸ್ ಕಾರಕ, ಕೆಲಸಕಾರಕ. ಕೊಟ್ಟಿರೋ ಕೆಲಸವನ್ನ ಆತ್ಮನಿಷ್ಠೆಯಿಂದ ಮಾಡತಕ್ಕಂಥದ್ದು. ಅದು ಯಾರಾದರೂ ಸರಿಯೇ, ಯಾರಾದರೂ ಸರಿಯೇ. ತಂದೆಗೊಂದು ನ್ಯಾಯ, ನ್ಯಾಯಾಧಿಪತಿ ಅಂತ ಹೇಳ್ತೇವೆ ಶನಿ. ತುಂಬಾ ದೊಡ್ಡ ನ್ಯಾಯಾಧೀಶರು, ವಕೀಲರು, ಜಡ್ಜುಗಳು ಅಂತ ನೋಡ್ಬೇಕಾದ್ರೆ ನಾವು ಶನಿ ಹಾಗೂ ಗುರುವನ್ನ ನೋಡ್ತೇನೆ. ನಾನು ಇತ್ತೀಚೆಗೆ ಒಂದು ಬಹುದೊಡ್ಡ ಉನ್ನತ ನ್ಯಾಯಾಂಗ ಇಲಾಖೆಯ ಅಧಿಕಾರಿ ಪ್ಲಸ್ ನ್ಯಾಯಾಂಗ ಇಲಾಖೆಯ ಇನ್ನೊಂದು ಅಧಿಕಾರಿ ಆ ಜಾತಕಗಳನ್ನ ಗಮನಿಸ್ತಿದ್ದೆ. ಎಂಥ ಪುಣ್ಯಾತ್ಮ ಜಾತಕಗಳು ಗೊತ್ತಾ. ಅದೊಂದು ಒಂದು ರೀತಿ ಸೌಭಾಗ್ಯ. ಇಷ್ಟು ದೊಡ್ಡ ಒಂದು ಸ್ಥಾನದಲ್ಲಿ ಪಡೆದಿರುವವರ ಜಾತಕ ಪರಾಮರ್ಶೆ ಮಾಡುವಷ್ಟು ಶಕ್ತಿ, ಅವರಿಗೆ ಸಲಹೆ ಕೊಡುವಷ್ಟು ಶಕ್ತಿ ನನ್ನಲ್ಲಿದೆಯಾ ಅಮ್ಮ ಅಂತ ಹೇಳ್ಬಿಟ್ಟು ಆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಿರ್ತಾನೆ. ಆ ಶಿವಯ್ಯನನ್ನ, ಆತ್ಮಕಾರಕನನ್ನ, ಆ ಒಂದು ಮೋಕ್ಷ ರಾಶಿಯಲ್ಲಿ ಕುಳಿತಿರೋದಲ್ವಾ, ಯಾವಾಗ್ಲೂ ಪ್ರಾರ್ಥನೆ. ನನಗೆ ಈ ವಿದ್ಯೆ ನೀನು ಕೊಟ್ಟಿದ್ದಿ, ದಾರಿ ತೋರಿಸ್ಕೊಡು. ಆ ವ್ಯಾಕರಣ, ಛಂದಸ್ಸು, ಮಾತು, ಆತ್ಮಶುದ್ಧಿ, ಅಷ್ಟು ದೊಡ್ಡ ಸ್ಥಾನ, ಅಧಿಕಾರ, ಅಂಥವ್ರಿಗೆ ಗೈಡೆನ್ಸ್ ಮಾಡುವಷ್ಟು ಶಕ್ತಿಯ ಅಂತ ನೋಡಿ. ಅವರ ಜಾತಕದಲ್ಲಿ ಅಲ್ಲೊಂದು ಗುರು ಶನಿವಿಯ ಒಂದು ಪ್ರಭಾವ. ಕಟಕ ಲಗ್ನಗಳೇ, ಆ ತಾಯಿ ಜೀವ ನೋಡ್ಬೇಕು. ಏನು ದಿವ್ಯ ತೇಜಸ್ಸು ಗೊತ್ತರ. ಅವರು ಒಂಥರ ಮಂತ್ರಮುಗ್ಧ ಆಗ್ಬೇಕು. ಅವರ ಮಾತು, ನಿಯಮ, ನೇರವಂತಿಕೆ, ಪ್ರಾಮಾಣಿಕತೆ, ಅಕ್ಕಡಕ. ದೇವರಲ್ಲೂ ಒಂದು ಪರೀಕ್ಷೆ ಇಟ್ಟಿದ್ದಾನೆ. ಅದು ರಾಮರಿಗೆ ಬಿಡ್ಲಿಲ್ಲ. ಅಂತ ಒಂದು ಕಟಕ ರಾಶಿಯಲ್ಲಿ ಉಚ್ಚಂಗತನಾದಂಥ ಗುರುವಿದ್ದಾಗಲೇ ಶ್ರೀರಾಮಚಂದ್ರರು ಆ ಒಂದು ಖಗೋಳದಲ್ಲಿ ಸೂರ್ಯ ಮಠ ಮಧ್ಯಾಹ್ನ ನೆತ್ತಿಗೆ ಬಂದಂತ ಸಂದರ್ಭದಲ್ಲಿ ಆ ಪರಮ ಭಗವತೋತ್ತಮ ವಿಷ್ಣು ರಾಮಾವತಾರವಾಗಿ ಹುಟ್ಟಿತ್ತು.
ಆ ಹುಟ್ಟುವಾಗ ಪಂಚಗ್ರಹಗಳು ಉಚ್ಚ ಸ್ಥಾನ, ಮಹಾಪುರುಷ ಯೋಗ ಅನ್ನತಕ್ಕಂಥದ್ದು ಅದಕ್ಕೆ. 12ನೇ ಮನೆಯಲ್ಲಿ ಕೇತು, ಬುಧನ ಮನೆಯಲ್ಲಿ ಕೇತು. ಅದಕ್ಕೆ ಕೃಷ್ಣರ ಹುಟ್ಟು ಕಂಡವರಿಲ್ಲ, ರಾಮನ ಸಾವು ನೋಡಿದವರಿಲ್ಲ. 12ನೇ ಮನೆಯ ಕೇತು ಬುಧನ ಮನೆಯಲ್ಲಿ, ರಾಹು 6ನೇ ಮನೆಯಲ್ಲಿ ಧನುಸು ರಾಶಿಯಲ್ಲಿ ಉಚ್ಚಂಗತ, ಶನಿ ತುಲಾ ರಾಶಿಯಲ್ಲಿ ಉಚ್ಚಂಗತ, ಕುಜ ಮಕರ ರಾಶಿಯಲ್ಲಿ ಉಚ್ಚಂಗತ, ಶುಕ್ರ ಮೀನ ರಾಶಿಯಲ್ಲಿ ಉಚ್ಚಂಗತ, ಸೂರ್ಯ ಮೇಷ ರಾಶಿಯಲ್ಲಿ ಉಚ್ಚಂಗತ. ನನ್ನ ಪ್ರಭು ರಾಮಚಂದ್ರರ ಜಾತಕದಲ್ಲಿ ಗುರುಚಂದ್ರ ಯೋಗ, ಪರಿಪೂರ್ಣ ಗಜಕೇಸರಿ ಯೋಗ. ಆ ಸೂರ್ಯನ ಜೊತೆ 5 ಡಿಗ್ರಿಯಲ್ಲಿ ಇರ್ತಕ್ಕಂಥ ಒಂದು ಬುಧ, ಘಾಟಾದ ಮಾತುಗಳು. ಅಯ್ಯೋ, ನನ್ನ ಪ್ರಭು ರಾಮರು ಮಾತಾಡಿದರೆ ಅದೊಂದು ವೇದ. ಅದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ, ರಾಮರ ಮಾತು ನಾವು ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಮಕ್ಕಳೇ, ತುಂಬಾ ಕಷ್ಟ, ತುಂಬಾ ನಿಯಮಶಾಲಿ, ಸತ್ಯವಂತ, ಸತ್ಯವಾಕ್, ತುಂಬಾ ಧರ್ಮವಾಕ್, ಆಪಾಟಿ ಧರ್ಮ, ಆಪಾಟಿ ಸತ್ಯ, ಆಪಾಟಿ ನ್ಯಾಯ. ನ್ಯಾಯಕ್ಕೆ ನಿಂತರೆ ಇನ್ನೊಂದು ರೂಪ ನನ್ನ ರಾಮಚಂದ್ರ ಪ್ರಭು. ತನ್ನ ಸೋದರ ಲಕ್ಷ್ಮಣನಿಗೂ ಕೂಡ ಸೂರ್ಯೋದಯ ನೋಡಬಾರದು. ನಾನು ಹೇಳಿದ್ನಲ್ಲ, ಯು ಆರ್ ಬ್ರೋಕನ್ ಇನ್ ಟು ರೂಲ್ಸ್. ಅಷ್ಟು ಸಹಾಯ ಮಾಡಿದ ಹನುಮರ ಮೇಲೆಯೇ ಅಲ್ಲೊಂದು ರಾಮಾಂಜನೇಯ ಯುದ್ಧ ನಡೆಯುತ್ತೆ. ಗುರುವಾಕ್, ಗೊತ್ತು ಅದು ತಪ್ಪಲ್ಲ, ಆದರೂ ಗುರುವಿಗೆ ಮಾತು ಕೊಟ್ಟಿದ್ದೇನೆ. ಸೊ ತನಗೆ ಅಷ್ಟು ಸಹಾಯ ಮಾಡಿದ ಹನುಮರ ಮೇಲೆಯೂ ಯುದ್ಧಕ್ಕೆ ನಾವು ಹೋಗೋದಿಲ್ಲ. ಸ್ವಂತ ಸೋದರನಿಗೆ, ತನ್ನ ಧರ್ಮಪತ್ನಿಗೆ ತುಂಬು ಗರ್ಭಿಣಿ ಅನ್ನೋದು ಕೂಡ ನೋಡ್ಲಿಲ್ಲ. ನ್ಯಾಯ, ಧರ್ಮ, ರಾಜ್ಯಪಾಲನ, ಅಲ್ಲೊಂದು ಮಾತು ಪ್ರಜೆಗಳ ನಡುವೆ ತನ್ನ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ, ತನ್ನ ಪಾಲನೆಯ ಬಗ್ಗೆ ಅಲ್ಲೊಂದು ತಪ್ಪಾದ ಮಾತು ಬರಬಾರದು. ಪ್ರಜೆಗಳ ಮಾತೆ, ಪ್ರಜೆಗಳಲ್ಲೂ ಕಿಂಚಿತ್ ಎಲ್ಲಿಯೂ ಲೋಪದೋಷಗಳು ಆಗಬಾರದು ಅನ್ನತಕ್ಕಂಥದ್ದನ್ನ ನೋಡಿಕೊಳ್ಳುತ್ತಿದ್ದಂತಹ ಒಂದು ಧರ್ಮದ ದೊರೆ. ಅದಕ್ಕೆ ಆ ಮಾತು ಅಷ್ಟು ಕಠಿಣ. ಅದಕ್ಕೆ ನಾವೊಂದು ಮಾತು ಹೇಳ್ತೇವೆ, ವೈದಿಕವಾಗಿ ಅನುಸರಿಸಿದರೆ ರಾಮರ ಗುಣಗಳನ್ನ ಅನುಸರಿಸಬೇಕು. ಕೃಷ್ಣರ ಮಾತುಗಳನ್ನು ಕೇಳಿ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು. ಕೃಷ್ಣರನ್ನ ಅನುಸರಿಸೋದಲ್ಲ, ಕೃಷ್ಣರ ಮಾತುಗಳನ್ನ ಅನುಸರಿಸಬೇಕು ಅಂತ ಹೇಳುತ್ತೆ. ಕೃಷ್ಣ ಮಾಡಿದ್ದಲ್ಲ ಲೀಲೆ, ಅದಕ್ಕೆ ಶ್ರೀಕೃಷ್ಣ ಲೀಲೆ, ಕೃಷ್ಣ ಲೀಲಾ ಅಂತ ಹೇಳೋದು. ರಾಮಲೀಲಾ ಇಲ್ಲ. ರಾಮರ ಲೀಲೆ ತುಂಬಾ ಕಡಿಮೆ. ಕೃಷ್ಣ ಲೀಲೆ ಅದು ಪರಿಪೂರ್ಣ ಅವತಾರ, ಎಲ್ಲರ ಖುಷಿಗೋಸ್ಕರ ಬಂದಂಥದ್ದು. ಅಲ್ಲಿ ಬರೀ ಲೀಲೆಗಳೇ, ತುಂಟಾಟಗಳೇ, ಅಲ್ಲೊಂದು ಸುಳ್ಳುಗಳು, ಇನ್ನೊಂದು ತಂತ್ರಗಳು, ಪ್ರತಿತಂತ್ರಗಳು. ಆ ಒಂದು ಬರತಕ್ಕಂಥ ಕಲಿಯುಗಕ್ಕೆ ಮನುಷ್ಯ ಹೇಗೆಲ್ಲ ಇರಬೇಕು, ನಡ್ಕೋಬೇಕು ಅನ್ನುವುದನ್ನ ತೋರಿಸಿಕೊಟ್ಟಂತ ಪರಮಶಕ್ತಿ ರೂಪ ಅದು, ಪರಿಪೂರ್ಣ ಅವತಾರ ರೂಪ ಕೃಷ್ಣರದ್ದು. ಯಾಕಂದ್ರೆ ಈ ರೀತಿ ಇರುತ್ತೆ ಕಣ್ರೋ ಕಲಿಯುಗ. ಅಣ್ಣನೇ ಮೋಸ, ತಮ್ಮನೇ ಮೋಸ, ದೊಡ್ಡಪ್ಪ ಮೋಸ, ಹೆತ್ತ ತಾಯಿ ಮೋಸ. ಕರ್ಣನಿಗೆ ಯೋಚನೆ ಮಾಡಿ ನೋಡಿ, ಹೆತ್ತ ತಾಯಿ ಮೋಸ. ಸೋದರ ಮಾವ, ತಂದೆಗೆ ಮೀರಿದ, ತಾಯಿಗೆ ಮೀರಿದ ಪ್ರೀತಿ, ಅಲ್ಲಿ ಮೋಸ. ಕಂಸ, ಹೌದ್ರಾ? ಆಮೇಲೆ ದೊಡ್ಡಪ್ಪ ಧೃತರಾಷ್ಟ್ರ, ಒಡ ಹುಟ್ಟಿದ ದೊಡ್ಡಪ್ಪನ ಮಕ್ಕಳು ಕೌರವರು, ದುರ್ಯೋಧನಾದಿಗಳು, ಮೋಸ. ಎಷ್ಟು ಎಲ್ಲ ತೋರಿಸ್ತಾರೆ. ಸ್ವಂತ ಸೋದರಿಗೆ ಮೋಸ, ರುಕ್ಮಿಣಿಯ ಒಪ್ಪಿಗೆ ಇಲ್ಲದೆಯೇ ಮದುವೆ, ಶಿಶುಪಾಲನ ಜೊತೆ ಮದುವೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋತಾರೆ. ಒಂದು ಹೆಣ್ಣು ಒಪ್ಪಬೇಕು, ತೃಪ್ತಿ ಇರಬೇಕು. ಹೇಗಂದ್ರೆ ಹೇಗೆ ಇಲ್ಲ, ಅಲ್ಲೊಂದು ಬಲವಂತದ ಮದುವೆ ನೋಡಿ. ಎಲ್ಲದರಲ್ಲೂ ಆ ಭಗವಂತ, ನರಕಾಸುರ ಸಂಹಾರ, ಜರಾಸಂಧನ ಸಂಹಾರ, ಜರಾಸಂಧ ಆ ಒಂದು ಕೂಡಿ ಹಾಕಿದ್ದಂತ ಅಷ್ಟೂ ಒಂದು ರಾಜರುಗಳ ಬಿಡುಗಡೆ, ನರಕಾಸುರ ಕೂಡಿ ಹಾಕಿದ್ದಂತ ಒಂದು 16,100 ಜನ ಸ್ತ್ರೀಯರ ಒಂದು ಬಿಡುಗಡೆ, 1-2 ಲೀಲೆಗಳು ಆ ಪರಮಾತ್ಮ ಮಾಡಿತ್ತು. ಮಾವ ಅನ್ನೋದು ಕೂಡ ನೋಡ್ಲಿಲ್ಲ, ಕಂಸನ ಸಂಹಾರ ಆಯ್ತು.
ಗುರು ಅನ್ನೋದು ಕೂಡ ಬಿಡಿಸ್ಲಿಲ್ಲ. ತಪ್ಪು ಮಾಡಿದರೆ ಗುರುವಿಗೂ ದಂಡನೆ, ಭೀಷ್ಮಾಚಾರ್ಯರಿಗೂ ದ್ರೋಣಾಚಾರ್ಯರಿಗೂ. ಸ್ವಂತ ಸೋದರನೇ ಶತ್ರುಪಾಳಯದಲ್ಲಿ ನಿಂತಾಗ ನೋಡಿ ಅರ್ಜುನ ಹೇಳ್ತಾನೆ, ನನ್ನ ಮುಂದುಗಡೆ ನಿಂತಿರೋರೆಲ್ಲ ನನ್ನವರೇ ಕೃಷ್ಣ, ಹೇಗೆ ಯುದ್ಧ ಮಾಡ್ಲಿ ಅಂದಾಗ ಆಗ ಕೃಷ್ಣರೊಂದು ಮಾತು ಹೇಳ್ತಾರೆ, ನಿನ್ನವರೆಲ್ಲ ನಿನ್ನ ಮೇಲೆ ಯುದ್ಧಕ್ಕೆ ನಿಂತಾಗ ಅವರು ನಿನ್ನವರೇನಾ ಅಂತ. ನಿನ್ನವರೇ, ನಿನ್ನ ಒಡ ಹುಟ್ಟಿದವರೇ, ಮಾವಂದ್ರು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ತಾತಂದ್ರು, ಮುತ್ತಾತಂದ್ರೆಲ್ಲ ಯುದ್ಧಕ್ಕೆ ಬಂದ್ ನಿಂತಿದ್ದಾರಲ್ಲೋ, ನೀನಿನ್ನೂ ನನ್ನವರು ಅನ್ಕೊಂಡಿದ್ದಿ, ಇವ್ರು ನಿನ್ನವರೇನೋ ಅಂತಾನೆ. ಕೆಲವೊಂದು ಸಮಯ ಯುದ್ಧ ಮಾಡಬೇಕಾದಾಗ ಈ ತರ ಆದಾಗ ನಾವು ನಮ್ಮ ಅಣ್ಣಾರಿ, ನಮ್ಮ ತಮ್ಮಾರಿ, ನಮ್ಮ ಮಗಾರಿ, ನ್ಯಾಯ ಅಂತ ಬಂದಾಗ ನಿಲ್ಲಬೇಕು, ಅದನ್ನು ತೋರಿಸ್ಕೊಟ್ಟಂಥದ್ದು ಅದು ರಾಮರಾಗಲ್ಲ. ಅದಕ್ಕೆ ರಾಮರನ್ನ ನಾವು ಫಾಲೋ ಮಾಡ್ಬೇಕು, ಅವ್ರ ಮಾತುಗಳನ್ನಲ್ಲ. ಮಾತಲ್ಲೇ ನಮ್ಮನ್ನ ಬದಲಾಯಿಸಿದವರು ಕೃಷ್ಣ ಆದ್ರೆ ರಾಮರ ಅವತಾರ, ರಾಮರ ನಡವಳಿಕೆಯಿಂದ ತೋರಿಸ್ಕೊಟ್ಟಂಥವ್ರು ಯಾರೋ ಒಬ್ಬ ಮೂರ್ಖ ಮುಟ್ಟಾಳ ಅಲ್ಲೊಂದು ಆಗ್ಬೇಕಿತ್ತು. ಸೀತಮ್ಮಳನ್ನ, ಗರ್ಭಿಣಿಯನ್ನ, ತುಂಬು ಗರ್ಭಿಣಿಯನ್ನ ಆಶ್ರಮಕ್ಕೆ ಬಿಟ್ಟು ಬರುವಂಥದ್ದು ಒಂದು ಆಗಬೇಕಿತ್ತು. ಯಾಕಂದ್ರೆ ಅಲ್ಲೊಂದು ಪೂರ್ವಜನ್ಮದ ಶಾಪ, ಒಂದು ಸ್ತ್ರೀ ಶಾಪ. ನಾನು ಹೇಗೆ ನನ್ನ ಗಂಡನಿಂದ ದೂರ ಹೋಗುತ್ತಿದ್ದೇನೋ, ನೊಂದುಕೊಂಡು ಬೆಂದುಕೊಂಡು, ನೀನು ನಿನ್ನ ಹೆಂಡತಿಯಿಂದ ಹಾಗೆಯೇ ದೂರ ಆಗಬೇಕು. ನಾನು ಹೇಗೆ ಕೆಟ್ಟು ಹೋಗಿ ಹೋಗುತ್ತಿದ್ದೇನೋ, ನಿನ್ನ ಹೆಂಡತಿಯೂ ಕೆಡಲಿ ಅಂತ ಶಾಪ ಇಟ್ಟಾಗ ಎಲ್ಲರೂ ಕೇಳ್ಕೋತಾರೆ, ಆ ಅಪವಾದವಾದರೂ ಬರಲಿ ಅಂತ. ಒಬ್ಬ ಕುಡಿದು ನಶೆನಲ್ಲಿ ಮಾತಾಡಿದ ಮಾತು ಒಬ್ಬ ಪ್ರಜೆ, ರಾವಣ ಅಂತೆ, ರಾಮ ಅಂತೆ. ಏನೋ ರಾಮ, ಏನೇ ರಾಮನ ಬಗ್ಗೆ ಮಾತಾಡ್ತೀಯಾ? ಮೂರ್ಖ ಅವನು. ರಾವಣಾಸುರ ಯಾರಾದ್ರೂ ಹೆಣ್ಣನ್ನ ಬಿಟ್ಟಿದ್ದಾನ? ಅವನಿಗೇನು ಗೊತ್ತು? ಅಲ್ಲಿ ನಡೆದಂತ ಘಟನೆ ಯಾರಿಗೂ ಗೊತ್ತಿಲ್ಲ. ಅಗ್ನಿ ಪ್ರವೇಶ ಇರಬಹುದು, ಆ ವೇದವತಿ ಇರಬಹುದು, ಇದು ಯಾವುದು ಅವನಿಗೆ ಗೊತ್ತಿಲ್ಲ. ಅವನೊಬ್ಬ ಸಾಮಾನ್ಯ. ಇದನ್ನೆಲ್ಲ ಜನಗಳ ಹತ್ರ ಕೂತ್ಕೊಂಡು ಕತೆ ಹೇಳಕ್ಕಾಗಲ್ಲ. ದೊಡ್ಡವ್ರುಗಳು ಅದಕ್ಕೆ ದೊಡ್ಡವ್ರದ್ದು ದೊಡ್ಡ ಗುಟ್ಟುಗಳು ಇರ್ತವೆ, ಹೇಳೋಲ್ಲ. ಅಲ್ಲಿ ಅಗ್ನಿ ಪ್ರವೇಶದಿಂದ ಹಿಡಿದು ನಡೆದಿರ್ತಕ್ಕಂಥ ಯಾವ ಕಥೆಯೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಇಷ್ಟೇ, ರಾವಣ ಒಬ್ಬ ಸ್ತ್ರೀನ್ ಬಿಡಲ್ಲ, ಅವನು ಅನುಭವಿಸದೆ ಬಿಡಲ್ಲ, ಹೆಂಗಾದ್ರೂ ಸರಿ ಅಂತಕ್ಕಂಥದ್ದು. ಅಂತ ರಾವಣಾಸುರನ ಜೊತೆ 6 ತಿಂಗಳು ಇದ್ದು ಬಂದು ಸೀತಮ್ಮನೇನು ಮಾಡದೆ ಇರ್ತಾನ? ಏನು ಹಂಗೆ ಅವನೊಬ್ಬ ಮುಟ್ಟಾಳ ಅವನು ಅಂತ ಹೇಳ್ತಾನೆ ನೋಡಿ. ಇದು ನಡೆಯತಕ್ಕಂಥ ಕತೆ. ಅಂತ ಒಂದು ರಾಮಚಂದ್ರರು ನೆನಪಿಟ್ಕೊಳ್ಳಿ, ಅವರು ಕೂಡ ರಾಮಾಯಣ ಕಾಲದಲ್ಲಿ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿದಾಗ ಅಲ್ಲೊಂದು ನಡೆಯುತ್ತೆ. ಸೂಪರ್. ಎಲ್ಲ ಯುದ್ಧ ಮುಗಿದ ಮೇಲೆ ಆ ಒಂದು ಪುಷ್ಪಕ ವಿಮಾನ ಗೆದ್ದಾಯ್ತು, ದಾನವೂ ಮಾಡಾಯ್ತು. ಆದರೆ ಪುಷ್ಪಕ ವಿಮಾನದ ಮೇಲೆ ಒಂದು ಸಣ್ಣ ಮೋಹ. ಎಲ್ರಿಗೂ ಆ ಪಟ್ಟಾಭಿಷೇಕ ಆದ ಮೇಲೆ ಆ ಒಂದು ಜಾಂಬವಂತರ ಸಹಾಯವನ್ನ ನೆನೆಸ್ಕೊಂಡು, ನೀನು ತುಂಬಾ ತುಂಬಾ ಒಂದು ಪುರಾತನ ಅಂತೆ, ನಿನ್ನಷ್ಟು ವಯೋವೃದ್ಧ ನಾವು ನೋಡಿದವರಿಲ್ಲ, ಕೇಳಿದವರಿಲ್ಲ, ಖುಷಿ ಆಯ್ತು ನಿನ್ನ ಸೇವೆ ನಮಗ್ ಸಿಕ್ಕಿದ್ದು ಅಂದಾಗ ನೋಡಿ ಜಾಂಬವಂತರು ಅದು ತ್ರಿವಿಕ್ರಮಾವತಾರ. ವಿಶೇಷವಾಗಿ ಬಲಿ ಚಕ್ರವರ್ತಿ, ವಾಮನಾವತಾರ ನೆನ್ಪಿಟ್ಕೊಳ್ಳಿ. ಯಾವಾಗಿನ ಸತ್ಯಯುಗ, ಕೃತಯುಗ. ಆಗ ಭಗವನ್ ವಿಷ್ಣು ವಾಮನಾವತಾರದಿಂದ ತ್ರಿವಿಕ್ರಮಾವತಾರ ಆದಾಗ 3 ಪ್ರದಕ್ಷಿಣೆ ಆ ಸ್ವಾಮಿಗೆ ಹಾಕಿದಂತವ ಜಾಂಬವಂತ. ಆತನ ಶಕ್ತಿ, ಭಕ್ತಿ ಎರಡೂ ನೆನೆಸ್ಕೊಳ್ಳಿ, ಸಾಮಾನ್ಯದ್ದಲ್ಲ. 3 ಲೋಕಗಳಲ್ಲ, ಎಲ್ಲಿಗೋ ಬೆಳೆದಂತ ಅನಂತ ರೂಪವನ್ನ ಪ್ರದಕ್ಷಿಣೆ ಹಾಕಕ್ಕಾಗುತ್ತೇನ್ರಿ ನಾವು? ಒಂದು ಅಶ್ವತ್ಥ ವೃಕ್ಷಕ್ಕೆ 108 ಪ್ರದಕ್ಷಿಣೆ ಅಂದ್ರೆ ಎಷ್ಟು ದಿನ? 108 ಇದೇನು ಅಂತ ಕೇಳ್ತಾರೆ. ಭಗವನ್ ಇಡೀ ವಿಶ್ವವೇ ವ್ಯಾಪಿಸಿರತಕ್ಕಂಥ ಭಗವಂತನನ್ನ 3 ಪ್ರದಕ್ಷಿಣೆ ಹಾಕಿದಂಥವ ಜಾಂಬವಂತ. ಹಾಗಾತ ಹೇಳ್ತಾನೆ, ಸ್ವಾಮಿ ನೀನು ಆ ಕಾಲಕ್ಕೆ ಅದನ್ನ ಹಾಕಿದವನಂತೆ. ಎಲ್ಲಿಯ ಸತ್ಯಯುಗ ಯೋಚನೆ ಮಾಡಿ ನೋಡಿ, ಒಂದು ಯುಗ ಮುಗಿದು ಬಿಟ್ಟಿದೆ. ಆ ನಂತರ ಬಂದಿರುವ ತ್ರೇತಾಯುಗದ ಇನ್ನೊಂದು ಸ್ವಲ್ಪ 11,000 ವರ್ಷಗಳಷ್ಟು ಬಾಕಿ ಇರತಕ್ಕಂಥದ್ದು.
ಅದು ಎಷ್ಟೋ ಲಕ್ಷಾಂತರ ವರ್ಷಗಳು ಮುಗಿದು ಹೋಗ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಜಾಂಬವಂತರು ಹೇಳ್ತಾರೆ, ಸ್ವಾಮಿ, ಇಂದ್ರನಿಗೆ ಸಹಸ್ರಲೋಚನ ಅಂತ ಹೇಳ್ತಾರೆ. ಇನ್ನು 1000 ಕಣ್ಣುಗಳು ಇರುವವನು ಇಂದ್ರ ಅಂತ ಲೋಕದ ಮೇಲೆ ಆತನ ಒಂದು ಅಂತದ್ದು. ಅಂತ ಇಂದ್ರನಿಗೆ ಸಹಸ್ರ ಕಣ್ಣುಗಳಲ್ಲ, 2 ಕಣ್ಣುಗಳು ಇದ್ದಾಗಲೇ ನೋಡಿದ್ದ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಸಹಸ್ರ ಕಣ್ಣುಗಳು, ಒಂದೊಂದೇ ಕಣ್ಣುಗಳು ಬರ್ಬೇಕಂದ್ರೆ ಯುಗಗಳು ಬೇಕು. ಆಗಲೇ ಅಂತ ಇಂದ್ರನನ್ನ 2 ಕಣ್ಣು ಇದ್ದಂತ ಇಂದ್ರನನ್ನು ನೋಡಿದ್ದೇನೆ. ಆಮೇಲೆ ಹಾಗೆಯೇ ಸ್ವಾಮಿ ಕ್ಷೀರ ಸಮುದ್ರ ಮಂಥನವನ್ನು ನೋಡಿದ್ದೇನೆ. ಅದು ತಗೊಳ್ಳಿ. ಎಲ್ಲಿ ಅಂದ್ರೆ ಲಕ್ಷ್ಮಿ ಹುಟ್ಟಿದ್ದೆ ಕ್ಷೀರ ಸಮುದ್ರದಲ್ಲಿ, ಹೌದಲ್ವಾ? ಯಾವ ವಿಷ್ಣು ಲಕ್ಷ್ಮಿಯನ್ ಮದುವೆ ಆಗಿ ಆ ನಂತರ ಅವತಾರಗಳು ಇನ್ನೊಂದು ಅಂತ ಬಂದಿದೆ ಅಲ್ವಾ? ಯೋಚನೆ ಮಾಡಿ ನೋಡಿ. ರಾಮ ಅವತಾರದಲ್ಲಿ ಸೀತಮ್ಮನ ಅವತಾರ, ಕೃಷ್ಣ ಅವತಾರದಲ್ಲಿ ರುಕ್ಮಿಣಿ ಅವತಾರ, ಆ ಲೋಕಭಾವನೆ. ಅಂದ್ರೆ ಲಕ್ಷ್ಮಿ ಹುಟ್ಟೋಕೆ ಮೊದಲೇ ಕ್ಷೀರ ಸಮುದ್ರ ಮಂಥನವನ್ನು ನೋಡಿದವನು ನಾನು. ಹಾಗೆ ಸ್ವಾಮಿ, ಇವತ್ತು ಸಮುದ್ರ ಉಪ್ಪು ಅಂತಾರಲ್ಲ, ಆ ಸಮುದ್ರ ಸಿಹಿಯಾಗಿದ್ದಾಗ್ಲೇ ನಾನು ನೋಡಿದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಯಾವ ಜಾಂಬವಂತ ಸಮುದ್ರಗಳ ಸೃಷ್ಟಿ ಬ್ರಹ್ಮ ಅಂದ್ರೆ, ಹಾಗಾದ್ರೆ ಈ ಬ್ರಹ್ಮ ಅಲ್ಲ, ಇದಕ್ ಮೊದಲೇ 1000 ಬ್ರಹ್ಮಗಳು ಬಂದಿದ್ದಾರೆ. ಅವರು ಸೃಷ್ಟಿ ಮಾಡಿದಾಗ ಆ ಸಮುದ್ರ ಸಿಹಿಯಾಗಿತ್ತು. ಸಮುದ್ರಗಳು ಅದನ್ನು ಕುಡ್ದಿದ್ದೇನೆ, ಸಿಹಿಯಾಗಿದ್ದಿದ್ದೆ ನೋಡಿದ್ದೇನೆ ನಾನು ಸ್ವಾಮಿ. ಇನ್ನೊಂದು ಮಾತು ಹೇಳ್ತೇನೆ. ಆ ಗರಳಕಂಠ, ನೀಲಕಂಠ ಅನ್ನೋ ಶಿವಯ್ಯ ಬಿಳಿ ಕಂಠ ಆಗಿರೋವಾಗ್ಲೇ ನೋಡಿದ್ದಾನೆ ಸ್ವಾಮಿ ನಾನು. ಸ್ವಾಮಿ ಸೇವೆ ಮಾಡಿದ್ದಾನೆ, ಲೆಕ್ಕ ಹಾಕೊಳ್ಳಿ. ಸಮುದ್ರ ಮಂಥನದ ಸಂದರ್ಭದಲ್ಲೇ ಅಲ್ವಾ ವಿಷ ಬರುತ್ತೋ, ಆಗ ನುಂಗಿದಾಗ್ಲೇ ಅಲ್ವಾ ಜಗನ್ಮಾತೆ ಬಂದು ಹಿಂಗೆ ಇಟ್ಕೊಳ್ಳೋದು, ನೀಲಕಂಠ ಆಗೋದು, ವಿಷಕಂಠ ಆಗೋದು. ಅದಕ್ಕೆ ಮೊದಲೇ ಆ ಗರಳಕಂಠ ಬಿಳಿ ಕಂಠ ಇದ್ದಿದ್ದನ್ನ ನೋಡಿದ್ದೇನೆ ಸ್ವಾಮಿ, ಸೇವೆ ಮಾಡಿದ್ದೇನೆ ನನ್ನ ರಾಮಪ್ರಭು. ರಾಮರು ಆಶ್ಚರ್ಯವಾಗಿ ಅವ್ರು ಅನ್ಕೊಂಡಿರ್ತಾರೆ ನಮ್ಮ ಯುಗಕ್ಕೂ ಮೊದಲು ಹುಟ್ಟದವರು ಅಂತ ಕೇಳಿದಾನೆ ಅಂತ. ಅಲ್ಲ, ಯುಗಗಳು ಕಲ್ಪಗಳನ್ನ ನೋಡಿರೋ ಜಾಂಬವಂತ. ಕಲ್ಪಗಳು, ಒಂದು ಕಲ್ಪದಲ್ಲಿ ಅದೆಷ್ಟೋ ಯುಗಗಳು ಬರುತ್ತೆ. ಅಂಥದ್ದು ಎಷ್ಟೋ ಕಲ್ಪಗಳನ್ನ ನೋಡಿರ್ತಕ್ಕಂಥವನಾತ ಜಾಂಬವಂತ, ಸಾಮಾನ್ಯನಲ್ಲ. ಹಾಗೆ ಹೇಳ್ತಾನೆ ಸ್ವಾಮಿ, ಮನ್ಮಥ ಸುಡೋದಕ್ ಮೊದಲು ಕೂಡ ಶಿವಯ್ಯ 3ನೇ ಕಣ್ ತೆಗೆದು ಸುಟ್ಟಾಕದ್ನಲ್ಲ ಸ್ವಾಮಿ, ಆಯ್ತಾ? ಅದಕ್ಕೆ ಮೊದಲೇ ಇದ್ದಂತ ಮನ್ಮಥನನ್ನ ನೋಡಿದ್ದೇನೆ ಅಂದ್ರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಮನ್ಮಥನನ್ನ ಸುಟ್ಟದ ಮೇಲೆ ಸ್ವಾಮಿ ಶಾಂತ ಆಗಿದ್ದು, ಪಾರ್ವತಿ ಪರಿಣಯ ಆಗಿದ್ದು, ಶಿವ ಪಾರ್ವತಿ ಕಲ್ಯಾಣ. ಜಗತ್ತಿನ ಮೊಟ್ಟ ಮೊದಲ ಆದಿ ದಂಪತಿಗಳ ಸಂಗಮ ಕಲ್ಯಾಣವನ್ನ ಆಗುವುದಕ್ಕೆ ಮೊದಲೇ ಮನ್ಮಥ ಇದ್ದ, ಸುಡೋದಕ್ಕೆ ಮೊದಲೇ. ಅದನ್ನೇ ನೋಡಿದ್ದಾನೆ ಅಂದ್ರೆ ಶಿವ ಪಾರ್ವತಿ ಕಲ್ಯಾಣನೂ ನೋಡ್ಬಿಟ್ಟಿದ್ದೀನಿ ಅಂತ ಅರ್ಥ. ಜಾಂಬವಂತ ನೋಡಿ, ನಾನು ಅದನ್ನು ನೋಡ್ಬಿಟ್ಟಿದ್ದಾನೆ ಸ್ವಾಮಿ. ಇನ್ನೂ ಆಶ್ಚರ್ಯಚಕಿತರಾಗ್ಬಿಡ್ತಾರೆ ರಾಮರು. ಕೇಳ್ತಾರ ಆ ಜಾಂಬವಂತರು ಎಲ್ಲಿನವರು, ಎಲ್ಲಿಯವರು? ಅದಕ್ಕೆ ಹೇಳೋದು ಗುರು ಅಂದರೆ ಅದು. ಒಂದು ಗುರು ಕೇಳುತ್ತಾರೆ, ಅನುಸರಿಸುತ್ತಾರೆ. ಗುರು ಅಂದ್ರೆ ಏನು ಗೊತ್ತಾ? ಸದಾ ಕಲಿಯುತ್ತಿರತಕ್ಕಂಥದ್ದೇ ಗುರು. ಸದಾ ನೋಡಿ ಅಂತ ರಾಮಚಂದ್ರರು ಅದಕ್ಕೆ ಅಂಥದೊಂದು ಋಗ್ವೇದ ಪಾರಂಗತ ಪುಣ್ಯಾತ್ಮ. ಆತ ಹೇಳಿದ್ದೇ ವೇದವಾಗುತ್ತಿತ್ತು, ಆತ ನಡೆದಿದ್ದೇ ವೇದ. ಅದಕ್ಕೆ ರಾಮರನ್ನ ಅನುಸರಿಸಬೇಕು ಅನ್ನೋದು ರಾಮರ ಮಾತಲ್ಲ, ಎತ್ತ ತಾಯಿ ಕೂಡ ಬಿಡೋದಿಲ್ಲ. ಈ ಸ್ಥಾನದಲ್ಲಿ ಅಂತ ಹೇಳ್ತಾರೆ. ತಂದೆಯ ಬಗ್ಗೆ ಅಲ್ಲೊಂದು ಅಲ್ಪಭಾಷಿಕವನ್ನ ಕೌಸಲ್ಯ ದೇವಿ ಬಳಸ್ಬಿಡ್ತಾರೆ. ತನ್ನ ಚಿಕ್ಕಮ್ಮನ ಬಗ್ಗೆಯೂ ಕೂಡ ಅಲ್ಪ ಭಾಷೆಯನ್ನ ಬಳಸ್ಬಿಡ್ತಾರೆ. ಖುದ್ದು ರಾಮರ ಕಣ್ಣು ಆ ಕೆಂಪು. ಅದಕ್ಕೆ ರಾಮರ ಮಾತು ಕೇಳೋದು ಸಹಿಸ್ಲಿಕ್ಕೆ ಆಗೋಲ್ಲ. ಅನುಸರಣೆ ನೋಡಿ. ಆ ಜಾಂಬವಂತರು ಹೇಳ್ತಿದ್ರೆ ಹಾಗೇ ಯೋಚನೆ, ಏನಪ್ಪ ಎಂಥ ಒಂದು ಮಾತು, ಎಲ್ಲಿನವ ಜಾಂಬವಂತ ಅಂತ. ಇನ್ನೂ ಒಂದು ಮಾತು ಹೇಳ್ತಾರೆ ಸ್ವಾಮಿ, ಮೊದಲು ಈಗೆಲ್ಲ ಈ ಪರ್ವತಗಳಿಗೆ ಕೂತಿದಾವಲ್ಲ, ಇವುಗಳಿಗೆ ರೆಕ್ಕೆಗಳಿದ್ದು ಆಗ್ಲೇ ನೋಡಿದ್ದಾನೆ. ಪರ್ವತಗಳಿಗೆ ರೆಕ್ಕೆಗಳಿತ್ತು ಮಕ್ಕಳೇ. ನೀವು ಬ್ರಹ್ಮಾಂಡ ಪುರಾಣ ನೋಡಿ, ಎಲ್ಲಂದ್ರೆ ಅಲ್ಲಿ ಆರ್ತಿತ್ತು, ಎಲ್ಲಂದ್ರೆ ಅಲ್ಲಿ ಜಿಗಿತಿತ್ತು.
ತಾಮಗ್ ಬೇಕಾದ ಕಡೆ ಹೋಗ್ತಿದ್ವು. ಆಮೇಲೆ ಅದೊಂದು ಕತೆ, ರೆಕ್ಕೆಗಳನ್ನ ಕತ್ತರಿಸಾಕಿತ್ತು. ಸೊ ಆಗಲೇ ನೋಡಿದ್ದೇನೆ ಅಂದ್ರೆ ಇದ್ದಿದ್ದು ಆಶ್ಚರ್ಯಚಕಿತ. ಸ್ವಾಮಿ, ವಿಷ್ಣು ಬಂದು ಕಪ್ಪು ಅಂತಾರಲ್ಲ, ನಿಮಗ್ ಗೊತ್ತಿಲ್ಲ, ಆ ಮಹಾವಿಷ್ಣು ಪಿಂಗಳ ಸ್ವರೂಪ ಅಂದ್ರೆ ಕೆಂಪು ಬಣ್ಣದಲ್ಲಿದ್ದಂತ ವಿಷ್ಣುವನ್ನು ನೋಡಿದ್ದೇನೆ, ನಾನು ಆರಾಧನೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಹಾಗೆ ಸ್ತಂಭೀಭೂತರಾಗ್ಬಿಡ್ತಾರೆ. ನಾವು ನೋಡುತ್ತಿರುವ ವಿಷ್ಣು ಕಪ್ಪು. ಭಗವಂತನಾದಂತ ರಾಮಚಂದ್ರ ಪ್ರಭು ಕೂಡ ಪೂಜೆ ಮಾಡುತ್ತಿದ್ದದ್ದು ಕಪ್ಪು ಬಣ್ಣದ ವಿಷ್ಣುವೇ. ಅವ್ರಿಗೆ ಗೊತ್ತಿಲ್ಲ ತಾನು ವಿಷ್ಣು ಸ್ವರೂಪವೇ ಅಂತ. ಅಂದರೆ ನಮಗೆಲ್ಲ ತಿಳಿದಿರೋದು ವಿಷ್ಣು ಕಪ್ಪು ಬಣ್ಣ. ಯೋಚನೆ ಮಾಡಿ ನೋಡಿ, ಕೆಂಪು ಬಣ್ಣ ಯಾವ ಕಲ್ಪ, ಯಾವ ಯುಗ, ಯಾವ ಹಿಂದಿನದ್ದು, ಯಾವ ಯುಗಗಳು, ಬ್ರಹ್ಮಾಂಡ ಎಷ್ಟು ಬಾರಿ ಸೃಷ್ಟಿಯಾಗಿರ್ಬೇಕು, ಎಷ್ಟು ಹಿಂದಕ್ಕೆ ಹೋಗಿರ್ಬೇಕು. ಆದರೆ ಸ್ವಾಮಿ ತನ್ನದಲ್ಲದನ್ನ ತನ್ನ ಹತ್ತಿರ ಇಟ್ಟುಕೊಳ್ಳದ ವ್ಯಕ್ತಿಯನ್ನ ನಾನು ಇವತ್ತರೆಗೂ ನೋಡಿಲ್ಲ ಅಂತ ಹೇಳ್ಬಿಟ್ರು. ತನ್ನದಲ್ಲದನ್ನ ತನ್ನ ಹತ್ತಿರವೇ ಇಟ್ಟುಕೊಳ್ಳದವರನ್ನ ನಾನು ನೋಡೇ ಇಲ್ಲ. ಅಂದ್ರೆ ನಮ್ದಲ್ಲದನ್ನ ನಾವು ಯಾವಾಗ್ಲೂ ಬಯಸ್ತೀವಿ. ಈ ಶರೀರ ನಮ್ದಲ್ಲ, ಈ ಮಕ್ಕಳು ನಮ್ಮದಲ್ಲ, ಈ ಅಧಿಕಾರ ನಮ್ಮದಲ್ಲ, ಈ ಪದವಿ ನಮ್ಮದಲ್ಲ, ನಮ್ಮ ಹತ್ರನೇ ಇರ್ಬೇಕು, ನನ್ನ ಮಗನಿಗೆ ಸಿಗ್ಬೇಕು, ನನ್ನ ಮೊಮ್ಮಕ್ಕಳಿಗೆ ಸಿಗ್ಬೇಕು, ನನ್ನ ಪರಿವಾರದವರಿಗೆ ಸಿಗ್ಬೇಕು, ನನ್ನ ಜಾತಿಯವರಿಗೆ ಸಿಗ್ಬೇಕು, ಈ ಪೋಸ್ಟ್ ನಂದೆ, ಈ ಫೋನು ನಂದೆ, ಈ ಅಂದ ನಂದೆ, ಈ ಚಂದ ನಂದೆ, ಈ ದುಡ್ಡು ನಂದೆ. ಇಲ್ಲ, ಇದು ನಮ್ದಲ್ಲವೇ ಅಲ್ಲ. ಅದರಲ್ಲೂ ದಾನವಾಗಿ ಕೊಟ್ಟ ಮೇಲೆ ಅದನ್ನ ನಮ್ಮದು ಅಂತ ಇಟ್ಟುಕೊಳ್ಳೋದು ಮಹಾ ತಪ್ಪು. ಮೊನ್ನೆ ಕೂಡ ನಮ್ಮ ಗುರುಗಳು ಅವ್ರ ಮನೆ ವಿಚಾರದಲ್ಲಿ ಏನೋ ಒಂದು ಬಂತು. ಅಕ್ಕ ತಂಗಿ ಅಣ್ಣ ತಮ್ಮ ಮಾತಾಡ್ತಾ ನಾನು ಇದ್ದೆ. ಇದು ತಗೊಳ್ಳಿ ಅಂತ ಹೇಳಿದ್ದಾನೆ, ಅಮ್ಮನಿಗೆ ಮಾತು ಕೊಟ್ಟಿದ್ದಾನೆ. ಇಲ್ಲಿ ನಾವ್ ಈ ತರ ಏನೋ ಒಂದ್ ಮಾಡ್ಕೊಳ್ಳೋಣ, ನೀನ್ ಇದ್ಕೊಳ್ಳೋಣ. ಮಾತು ಕೊಟ್ಟಾಯ್ತು, ಇಷ್ಟು ನನ್ನ ಗುರುಗಳು ಹೇಳಿದ್ದು. ನಂದಲ್ಲ ಈ ಮನೆ, ಇನ್ನು ಈ ಮನೇಲಿ ಇದ್ದೀನಿ ಅಂದ್ರೆ ನಿಮಗ್ ಗೊತ್ತಿಲ್ಲ, ಶವದಂತೆ ಬದುಕುತ್ತಿದ್ದೇನೆ. ಯಾವಾಗ ನಿಮಗೆ ಇದನ್ನ ಲೋನ್ಸ್ ಇದೆ ಅದನ್ನೊಂದು ಸರಿಪಡಿಸಿ ನಿಮಗ್ ಕೊಟ್ಟು ಬಿಟ್ರೆ ನನಗ ಅವತ್ತು ಮೋಕ್ಷ. ಉಸಿರಾಡ್ತಿದ್ದೇನಮ್ಮ, ನಿಮಗ್ ಗೊತ್ತಿಲ್ಲ. ಹೋಗೋ ಮೊದಲು ಈ ಮನೆಯ ಹಿರಿಯರಿಗೆ ಮಾತು ಕೊಟ್ಟು ಬಿಟ್ಟಿದ್ದೇನೆ, ಇದು ನಿಮ್ಮದು. ನಂದಲ್ಲದರ ಜಾಗದಲ್ಲಿ ನಾನು ಇರೋದೇ ಮಹಾ ತಪ್ಪು, ನಿಮಗ್ ಗೊತ್ತಿಲ್ಲ. ತಪ್ಪು ಮಾಡುತ್ತಿದ್ದೇನೆ. ಸದಾ ರಾಮರನ್ನ ಪೂಜೆ ಮಾಡೋ ವ್ಯಕ್ತಿಗಳು ನನ್ನ ಗುರುಗಳು. ರಾಮರನ್ನ ಸದಾ ಮನಸ್ಸಿನಲ್ಲಿ ಯಾವಾಗ್ಲೂ ರಾಮ ಅಂತಾರೆ. ನಾನು ಹನುಮನ್ ತಂದಿಟ್ಕೊಂಡಿದ್ದೇನೆ. ಕೋತಿ ಬುದ್ಧಿ ಅಲ್ವಾ ನಂದು ಎಷ್ಟಿದ್ರು. ನನ್ನ ಗುರುಗಳಿದ್ದು ರಾಮನ ಬುದ್ಧಿ. ಅದು ರಾಮ, ನಿಜ ರಾಮ, ಸತ್ಯರಾಮ, ಕೋದಂಡ ರಾಮ, ಸೀತಾರಾಮ, ಲಕ್ಷ್ಮಣ ರಾಮ, ಅದು ಭಗವಾನ್ ರಾಮ. ಅವರು ನಮಗೆಲ್ಲ ಅವರಷ್ಟು ಯೋಗ್ಯತೆ ಎಲ್ಲಿದೆ? ಅವ್ರು ಹೇಳಿದ್ದು, ಈ ಮನೆ ನಿಮ್ಮದಮ್ಮ, ಇದನ್ನ ನಾನಾ ಈ ತರ ಇಟ್ಕೊಳ್ಳೋದ, ಈ ತರ ಲೆಕ್ಕಾಚಾರವ, ಅಪ್ಪಿ ತಪ್ಪಿ ಇಲ್ಲ, ಮಾತು ಕೊಟ್ಟು ಬಿಟ್ಟಿದ್ದೇನೆ ಅಂತ ಒಂದು ತಪ್ಪಿಗೆ ನಾವು ಹೋಗಬಾರ್ದು. ಇದು ನಂದಲ್ಲ, ಇದು ದಾನ ಕೊಟ್ಮೇಲೆ ಅದು ಹೇಗೆ ನಾನು ಇಟ್ಕೊಳ್ಳಿ ಅಂತ ನೀವು ಹೇಳ್ತೀರಿ. ನೀವು ನನಗೇನು ಆಗಲ್ಲ, ರಾಮ ಇದ್ದಾನೆ, ನನಗೇನೋ ಒಂದು ವ್ಯವಸ್ಥೆ ಆಗುತ್ತೆ ಅನ್ನತಕ್ಕಂಥ ಮಾತನ್ನ ನನ್ನ ಗುರುಗಳು ಹೇಳಿರ್ತಕ್ಕಂಥದ್ದು. ಗೊತ್ತೋ ಗೊತ್ತಿಲ್ಲದೆಯೋ ನಾವು ಒಂದೊಂದು ಸಮಯ ಈ ತರ ಮಾಡ್ತೇವೆ. ಅದು ರಾಮ ನೋಡಿ ಆ ಒಂದು ಮಾತಿಗೆ ಅರ್ಥ ಮಾಡ್ಕೊಬಿಡ್ತಾರೆ. ಯಾಕಂದ್ರೆ ಪುಷ್ಪಕ ವಿಮಾನ ವಿಭೀಷಣರು ಕೊಟ್ಟು ಹೋಗ್ತೀನಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು, ರಾಮರು ಒಪ್ಕೊಬಿಟ್ಟಿರ್ತಾರೆ ಸೂಕ್ಷ್ಮವಾಗಿ. ಹೇಳಿರಲ್ಲ, ಬಾಯಿ ಬಿಟ್ಟು ರಾಮರು ಯಾವತ್ತೂ ಮಾತಾಡಲ್ಲ. ನೋಡಿ, ಜಾಂಬವಂತರು ಹೇಳ್ಬಿಡ್ತಾರೆ, ನಾನು ಈ ಲೋಕದಲ್ಲಿ ನೋಡೇ ಇಲ್ಲ ರಾಮ. ತಾನು ದಾನ ಮಾಡಿದ ಮೇಲೆ ತನ್ನದಲ್ಲ ಅದು, ಅದನ್ನ ತನ್ನ ಹತ್ರನೇ ಬೇರೆಯವ್ರಿಗೆ ಕೊಡದೆ ತನ್ನ ಹತ್ರನೇ ಇಟ್ಟುಕೊಂಡಿರೋ ವ್ಯಕ್ತಿಗಳನ್ನ ನೋಡಿದ್ದೇನೆ ವಿನ ಅದನ್ನ ನಂದಲ್ಲ ಅಂತ ವ್ಯಾಮೋಹ ಇಟ್ಟುಕೊಳ್ಳದೆ ವಾಪಸ್ ಕೊಟ್ಟಿರೋ ವ್ಯಕ್ತಿನ ನಾನು ನೋಡೇ ಇಲ್ಲ. ಎಲ್ಲಿನ ಯುಗಗಳು ವಿಷ್ಣು ನೋಡಿದ್ದಾನೆ, ರೆಕ್ಕೆಗಳಿರೋ ಪರ್ವತಗಳನ್ನು ನೋಡಿದ್ದಾನೆ, ಶಿವ ಪಾರ್ವತಿ ಕಲ್ಯಾಣ, ಮನ್ಮಥ ಸ್ರೋತು, ಆ ತಾಯಿ ಆವಿರ್ಭವಿಸ್ತಕ್ಕಂಥದ್ದು ಕ್ಷೀರ ಸಮುದ್ರದಲ್ಲಿ, ಸಮುದ್ರ ಸಿಹಿಯಾಗಿದ್ದನ್ನು ನೋಡಿದನ. ಆದರೆ ತನ್ನದಲ್ಲದ್ದನ್ನ ತನ್ನ ಹತ್ತಿರವೇ ಇಟ್ಟು ಕೊಳ್ಳದ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲ.
ಕೊಟ್ಟು ಬಿಡು ರಾಮ, ನಿಂದಲ್ಲ ಅಂತ ಲಂಕೆನೇ ಕೊಟ್ಟು ಬಂದೆ, ಲಂಕೆಗೆ ಸಂಬಂಧಪಟ್ಟಂತ ಪುಷ್ಪಕ ವಿಮಾನ ನಿನಗೆ ಯಾಕೆ ಅನ್ನೋದ್ರ ಅರ್ಥ ಕೊಟ್ಟು ಬಿಡ್ತಾರ. ಅದು ಕಟಕ ರಾಶಿ, ಅದು ಕಟಕ ಲಗ್ನ. ಅರ್ಥ ಆಯ್ತು ಅಂತ ಅನ್ಕೋತೇನೆ. ನೀವು ಯಾರು ಅಂತ ನಿಮ್ಮದಲ್ಲದ್ದು ನೀವು ಇಟ್ಕೊಳಕ್ ಹೋದಷ್ಟು ನೀವು ನೋವೇ. ಅದಕ್ಕೆ ನೀವು ದಲ 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 ಅಂತ ಒದ್ದಾಡೋದು ನಾನು ನೋಡಿದ್ದೇನೆ. ಕಟಕ ಲಗ್ನ ನಿಮ್ದಲ್ಲ. ನೀವು ನಂದು ಅಂತ ಇಟ್ಕೊಳಕ್ ಹೋದಾಗೆಲ್ಲ ನನ್ನದು 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 ಅಂತ ನೀವು ಇಟ್ಕೊಳಕ್ ಹೋದಾಗೆಲ್ಲ ನೀವು ತುಂಬಾ ಯು ಆರ್ ಬಾರ್ನ್ ಟು ಡೂ ಎ ಚಾರಿಟಿ ವರ್ಕ್, ಯು ಆರ್ ಬಾರ್ನ್ ಟು ಡೂ, ನೆನಪಿಟ್ಟುಕೊಳ್ಳಿ, ಟು ಗಿವ್ ಬ್ಯಾಕ್. ಯಾಕಂದ್ರೆ ಆತ್ಮಕಾರಕ ಸೂರ್ಯ ಅಂತ ನಿಮಗೆ ಈ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಗುರು ಗೋಚಾರ ಫಲ ಯಾವ ಭಾಗ್ಯ ಸೌಭಾಗ್ಯ ಕೊಡುತ್ತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಜನ್ಮರಾಮ ವನವಾಸ ರಾಮ. ಜಾಗ್ರತೆ. ನಿಮ್ಮಿಂದ ಎಲ್ರಿಗೂ ಹಾಲಿನಂತ ವೃತ್ತಿ, ತೃಪ್ತಿ, ಸಂತೃಪ್ತಿ. ನೀವಂತರ ಗುರುಪೀಠಕ್ಕೆ ಏರ್ಬಿಡ್ತೀರಿ. ಹೌದು, ಗುರುವು ದೊರೆಯಾದವನಿಗೆ, ಗುರುವಾದವನಿಗೆ, ದೇವರಾದವನಿಗೆ, ಈ ಮೂವರಿಗೆ ಒಂದು ನಿಯಮ ಇದೆ. ನಂದು, ನಾನು, ನಮ್ಮದು ಅನ್ನೋದು ಬಿಟ್ಬಿಡ್ಬೇಕು. ನಾನು, ನಮ್ಮದು, ನಂದು ಇಲ್ಲ. ನಿಮಗೆ ಅಧಿಕಾರ ಇಲ್ಲ. ದೇವರಿಗಿಲ್ಲ. ಸರ್ವಾಂತರ್ಯಾಮಿ. ಅವನನ್ನು ಯಾರು ಬೇಕಾದ್ರೂ ಅಪ್ಕೋಬಹುದು, ಯಾರು ಬೇಕಾದ್ರೂ ಬರ್ಬೋದು. ಜಾತಿ, ಧರ್ಮ, ಅಧಿಕಾರ, ಕುಲ ಯಾವುದೂ ಇಲ್ಲ. ಮೊನ್ನೆ ನೋಡಿ ಯಾರೋ ಪುಣ್ಯಾತ್ಮ ಪ್ರಾಣಿವಧೆ ನೋಡೋಕಾಗ್ತಿಲ್ಲ, ನನ್ನ ಧರ್ಮದಲ್ಲಿ ಅದು ಜಾಸ್ತಿ ಅಂತೇಳಿ ನಮ್ಮ ಧರ್ಮಕ್ಕೆ ಬಂದ್ಬಿಟ್ಟಿದ್ದಾನೆ. ನಮ್ಮ ಹಿಂದೂ ಧರ್ಮವನ್ನು ಅಪ್ಪಿಕೊಂಡಿದ್ದಾನೆ. ನಾವು ಯಾರು ಹಿಂದೂಗಳು ಇನ್ನೊಬ್ರಿಗೆ ಬಲವಂತ ಮಾಡಿದವರೇ. ನಮ್ಮ ಧರ್ಮಕ್ಕೆ ಬನ್ನಿ, ನಮ್ಮ ಧರ್ಮವೇ ಶ್ರೇಷ್ಠ, ನಾವು ನಮ್ಮ ಪಾಡಿಗೆ ಇದ್ದೇವೆ. ಬೇರೆಯವರು ಹೇಳ್ಕೋತಾರೆ ಇರ್ಲಿ, ಅವ್ರ ಧರ್ಮವೇ ದೊಡ್ಡದಿರ್ಲಿ. ಇವತ್ತೇನೋ ಜಾತಿ ಗಣತಿ ಕೂಡ ತೆಗೆದಿದ್ರೆ ಹೈಯೆಸ್ಟ್ ಪಾಪ್ಯುಲೇಷನ್ 24 to 26% ಅನ್ನತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಅದು ಅಂತಕ್ಕಂಥದ್ದು. ಸೊ ಬೇರೆಯವರೆಲ್ಲೋದ್ರು ಹಾಗಾದ್ರೆ ಮಿಕ್ಕಿದ್ದು ಒಂದು 74%. ಜಾತಿ ಹೆಸರಲ್ಲಿ ಹೊಡೆಯೋದು. ದೇವರಿಗೆ, ದೊರೆಗೆ, ಗುರುವಿಗೆ ಜಾತಿ ಮಾತಾಡೋ ಹಾಗಿಲ್ಲ, ಧರ್ಮ ಮಾತಾಡೋ ಹಾಗಿಲ್ಲ. ಪ್ರಜೆಗಳೇ ದೇವರು, ಪ್ರಜೆಗಳೇ ಧರ್ಮ. ಪ್ರತಿ ಪ್ರಜೆಯೂ ಅವನು ದೇವರು. ಅವನನ್ನ ಜಾತಿಯಿಂದ, ಕುಲದಿಂದ, ಧರ್ಮದಿಂದ ನೋಡ್ತಾನೆ ಅಂದ್ರೆ ಅವನು ದೊರೆಯೂ ಅಲ್ಲ, ದೇವರು ಅಲ್ಲ, ಗುರುವೂ ಅಲ್ಲ. ನಮ್ ಜಾತಿ ಅಂತ ಮಾತಾಡ್ತಾನೆ ಅಂದ್ರೆ ಅಂತ ಗುರುನ್ ಫಸ್ಟ್ ಪಕ್ಕಕ್ಕೆ ಇಡಿ ಮಕ್ಕಳು. ಬೇಜಾರು ಮಾಡ್ಕೋಬೇಡಿ. ಕೆಲವು ಆಲಯಗಳಲ್ಲೂ ಅಷ್ಟು ಈ ಜಾತಿಯವ್ರನ್ನ ಬಿಡಲ್ಲ. ಆ ದೇವಸ್ಥಾನಕ್ಕೆ ಹೋಗ್ಬೇಡಿ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಗುರು ಬದಲಾವಣೆ. ಆ ದೇವಸ್ಥಾನಕ್ಕೆ ಹೋಗ್ಬೇಡಿ. ಇಂಥವನ್ನ ಬಿಡೋದಿಲ್ಲ, ಬರಬಾರ್ದು, ನೀವು ಅಸ್ಪೃಶ್ಯರು ಅಂತೆಲ್ಲ ಈಗ ಮಾತು. ದೇವರಿಗೆ ಜಾತಿ ಇಲ್ಲ, ಗುರುವಿಗೆ ಜಾತಿ ಇಲ್ಲ, ದೊರೆಗೂ ಜಾತಿ ಇಲ್ಲ. ತನ್ನವನು ಮಾತ್ರ ಇಟ್ಕೋತಾನೆ, ತನ್ನ ಜಾತಿನ ಮಾತ್ರ ಇದು ಮಾಡ್ತಾನೆ, ತಂದಿಡ್ತಾನೆ ಅಂದ್ರೆ ಅವನು ದೊರೆಯೇ ಅಲ್ಲ. ಈಸ್ ನಾಟ್ ಕರ್ಸ್ಟ್, ಈಸ್ ಸರ್ವನಾಶಕ್ಕೆ ಅವನೇ. ಏನು ಅನ್ಕೊಂಡಿದಿರೋ ಒಂದು ದೊರೆಯಾಗೋದು, ದೇವರಾಗೋದು, ಗುರು ಆಗೋದು ಅನ್ನತಕ್ಕಂಥದ್ದು ಸುಮ್ಮನೆ ಅಲ್ಲ. ನನ್ನ ಗುರುಗಳಿಗೆ ಒಂದು ಗುರುಪೀಠಕ್ಕೆ ಗುರುಗಳಿಲ್ಲ ನೋಡಿ ಬನ್ನಿ ಅಂತ ಹೇಳಿದ್ರೆ ಇವ್ರು ಒಪ್ಕೊಂಡ್ರು.
ಆದ್ರೆ ಕಂಡೀಷನ್ ಇಟ್ರು, ನಮ್ಮ ಜಾತಿನೇ ಅಭಿವೃದ್ಧಿ ಪಡಿಸ್ಬೇಕು, ನಮ್ಮ ಜಾತಿದ ಹಾಸ್ಟೆಲ್ಗಳೇ ಮಾಡಬೇಕು, ನಮ್ಮ ಜಾತಿಯವರಿಗೆ ಫೆಸಿಲಿಟಿ ಕೊಡಬೇಕು, ಬೆನಿಫಿಟ್ಸ್ ಕೊಡಬೇಕು, ರಿಸರ್ವೇಶನ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟೆಲ್ಲ ನನ್ನನ್ನು ಸುತ್ತಿಸ್ಬೇಡಿ. ಎಲ್ಲರೂ ಸರ್ವಧರ್ಮ, ಸರ್ವ ಜಾತಿ, ಸರ್ವ ಕುಲ ಅನ್ನೋದಿದ್ರೆ ಮಾತ್ರವೇ ನಾನು ಆ ಪೀಠಕ್ಕೆ ಹತ್ತೋಳ್ತೇನೆ. ಇಲ್ಲ ಬರೀ ನಮ್ಮದವ್ರದೇ ತಪ್ಪು. ಮೊದಲನೇ ಕಂಡೀಷನ್ಗೆ ಕದಲ್ಬಿಟ್ರು ಅವ್ರು. ಇಲ್ಲ ಸರ್, ಬೇರೆಯವ್ರಿಗೆ ಏನೇನೋ ಇದ್ದಾರೆ, ನೀವು ನೋಡಿದ್ರೆ ಆ ರೀತಿ ನಾನು ಬರುವುದಿಲ್ಲ, ನೀವು ಬೇಕಾದ್ರೆ ಹೋಗಿ ಹೋರಾಟ ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ, ನಾನು ಬೇಕಾದ್ರೆ ಬಂದು ಒಂದು ದೀಪ ಹಚ್ಬಿಟ್ಟು ಹೊರಟೋಗ್ತೀನಿ. ಯಾಕಂದ್ರೆ ನಿಮ್ಮ ಒಂದು ಕುಲಕ್ಕೆ ನನ್ನನ್ನು ಗುರು ಮಾಡಿದ್ದೀರಿ, ಆ ಒಂದು ಇದನ್ನು ನಾನು ಮರೆಯೋದಿಲ್ಲ. ಐ ವಿಲ್ ಕಮ್. ಆದರೆ ಅಂತ ಒಂದು ಸಂಘಟನೆ ಹೋಗೋದು, ದೊರೆ ಹತ್ರ ಹೋಗೋದು, ರಿಕ್ವೆಸ್ಟ್ ಮಾಡೋದು, ನಮ್ಮ ಜಾತಿಗೆ ಎಕ್ಸ್ಟ್ರಾ ರಿಸರ್ವೇಶನ್ ಕೊಡಿ, ಅದು ಕೊಡಿ, ಇದು ಕೊಡಿ, ಖಂಡಿತ ಮಾಡೋ ಹೋಗಿಲ್ಲ. ಗುರು ಆ ಥರ ಮಾಡೋ ಹಾಗೇ ಇಲ್ಲ, ನಾನು ಮಾಡೋದಿಲ್ಲ. ಗುರು ಸರ್ವಾಂತರಯಾಮಿ, ಎಲ್ಲರನ್ನ ಅಪ್ಪಿಕೋಬೇಕು. ಎಲ್ಲರಿಗೂ ಪ್ರಸಾದ ಒಂದೇ, ಎಲ್ಲರಿಗೂ ವಿದ್ಯೆ ಒಂದೇ, ಎಲ್ಲರಿಗೂ ಆರೋಗ್ಯ ಒಂದೇ. ಹಾಗಾದ್ರೆ ಆಸ್ಪತ್ರೆಗಳಲ್ಲಿ ಹಾಕ್ಬೇಕು ಅಷ್ಟೇ, ಇಂಥ ಜಾತಿಯವ್ರಿಗೆ ಮಾತ್ರ. ಸ್ಕೂಲ್ಗಳಲ್ಲಿ ಹಾಕ್ಬೇಕು, ಇಂಥ ಜಾತಿಯವ್ರಿಗೆ ಮಾತ್ರ. ಏನ್ರಿ ಮಾತಾಡ್ತೀರಾ ಅನ್ನತಕ್ಕಂಥದ್ದು. ಇವತ್ತಿಗೂ 10-12 ವರ್ಷದಿಂದ ಅವ್ರನ್ನ ಒಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮ ಗುರುಗಳು. ಇಲ್ಲಪ್ಪ, ತಪ್ಪಾಗುತ್ತೆ, ನಾನು ಈ ಸಿದ್ಧಾಂತದಲ್ಲಿ ಇದ್ದೇನೆ, ನಾನು ಹೀಗೆ ಇರ್ತೇನೆ, ನನ್ನ ಪಾಡಿಗೆ ಬಿಟ್ಬಿಡಿ ಅಂತ. ಅವರು ರಾಮರಂತೆ, ನಾನು ಹನುಮನಂತೆ ಅಷ್ಟೇ. ಯೋಚನೆ ಮಾಡಿ ನೋಡಿ, ಕರ್ಕಾಟಕ ಲಗ್ನ ನಿಮಗೆ ಅಂಥದೊಂದು ಭಾವ, ನಿಮ್ಮ ಒಳ್ಳೆತನವೇ ನಿಮ್ಮನ್ನ ಸುಡುತ್ತೆ. ಅದೊಂದು ಜಾಗ್ರತೆ, ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಕಾರಕ ಭಾವನಾಸ್ತಿ, ಜನ್ಮಗುರು ವನವಾಸ ಗುರು, 1, 4, 10ನೇ ಮನೆ ಗುರು ಸ್ವಲ್ಪ ಕಿಟ್ ಸ್ವಲ್ಪ ಜಾಸ್ತಿ. ಆದರೆ ತಮಾಷೆ ಗೊತ್ತರ, ಭಯ ಬಿಡಿ. ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ನಿಮಗೆ ಪೂರ್ವ ಜನ್ಮದ ಒಂದು ಪುಣ್ಯ ಬರುತ್ತೆ, ಅಧಿಕಾರ. ಅದರಲ್ಲಂತೂ ಜೂನ್ 18 ಮೇಲೆ ಗುರು ಪುಷ್ಯ ನಕ್ಷತ್ರಕ್ಕೆ ವೇಗವಾಗಿ ಓಡ್ತಾನೆ, ತುಂಬಾ ವೇಗವಾಗಿ ಓಡ್ತಾನೆ. ಅಷ್ಟು ವೇಗವಾಗಿ ಓಡೋ ಹಾಗೇ ಇಲ್ಲ. ದೆನ್ ಆ ಒಂದು ಆಶ್ಲೇಷ ನಕ್ಷತ್ರ ಸುರಂತ 60 ದಿನ ಆಗ್ತಿದ್ದಾಗೆ, ಆಗಸ್ಟ್ 18 ಆಗ್ತಿದ್ದಾಗೆ ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶ. ಅಂತ ಸೆಪ್ಟೆಂಬರ್, ಅಕ್ಟೋಬರ್, ಅದೊಂದು 65-70 ದಿನ ಬೂಮ್. ಆ ಒಂದು ಆಶ್ಲೇಷದಿಂದ ಮಕಾ ನಕ್ಷತ್ರಕ್ಕೆ ಜಂಪು, ನವೆಂಬರ್ 1ಕ್ಕೆ. ಇಷ್ಟು ವೇಗವಾಗಿ ಓಡೋದು ನಿಮ್ಮನ್ನ ಚಂಚಲ ಮಾಡಿಸ್ತಕ್ಕಂಥದ್ದಾಗುತ್ತೆ. ಆದರೆ ಪೂರ್ವ ಪುಣ್ಯ ಸ್ಥಾನವನ್ನು ನೋಡುತ್ತಿರುವುದರಿಂದ ಕರ್ಕಾಟಕ ರಾಶಿಗೆ ತಗಾದೆಗಳು ದೂರ ಆಗುತ್ತೆ. ಮಕ್ಕಳ ಮದುವೆ, ಮಕ್ಕಳ ಸೆಟಲ್ಮೆಂಟು, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಕ್ಕಳು ಎಲ್ಲೋ ಅನಾಥವಾಗಿ ನಿಂತ್ಬಿಟ್ಟಿದ್ದಾರೆ ಗುರುಗಳೇ, ನೋಡೋರಿಲ್ಲ, ಹಿಡಿಯೋರಿಲ್ಲ ಅನ್ನತಕ್ಕಂಥದ್ದು. ದಶಾಭುಕ್ತಿ ಏನಾದರೂ ಸರಿಯಾಗಿ ಇದ್ದರೆ, ಚಂದ್ರದಶೆಯೋ, ಗುರುದಶೆಯೋ, ಶನಿ ದಶೆಯೋ ನಿಮ್ಮ ಜಾತಕದಲ್ಲಿ ಕೆಡದೆ, ಕುಜದಶೆಯೋ, ಸೂರ್ಯ ದಶೆಯೋ ಇದ್ದು ಬಿಟ್ಟರೆ ನಿಮ್ಮನ್ನು ತಡೆಯೋರಿಲ್ಲ. ನೆನ್ಪಿಟ್ಕೊಳ್ಳಿ, ದಿಸ್ 5 months ಇಸ್ ಅ ಬ್ಯೂಟಿಫುಲ್. ತುಂಬಾ ಏನಕ್ಕೆ ತಳಮಳ, ಜನ್ಮಗುರು ವನವಾಸ ಗುರು ಅನ್ನತಕ್ಕಂಥದ್ದು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಅಂದ್ರೆ ಅಲ್ಲಿ ನೋಡಿ, ಗುರು ನಕ್ಷತ್ರದಲ್ಲಿ ಎಷ್ಟು ದಿನ ಇರ್ತಾರೆ? ಬರೀ 16 ದಿನ. ಅದಾಗಿದ್ದೆ ಜಾರೋದು ಯಾವುದು? ಶನಿ ನಕ್ಷತ್ರ. ಶನಿ ಯಾವುದು? ಅಷ್ಟಮಾಧಿಪತಿ ಪ್ರಭಾವ. ಬುಧನಿಗೂ ನಿಮಗೂ ಆಗೋದಿಲ್ಲ. ಸೊ ಆಶ್ಲೇಷ ನಕ್ಷತ್ರ. ಅದಕ್ಕೆ ಕಟಕ ರಾಶಿಯಲ್ಲಿ ಗುರು ಇದ್ರೆ ದರ ಅಂತ. ರಾಮರಿಗೆ ಎಲ್ಲರೂ ಇದ್ರು, ಎಲ್ಲರಿಗೂ ರಾಮರಿದ್ದರು, ರಾಮರಿಗೆ ಯಾರೂ ಇರಲಿಲ್ಲ. ನೆನಪಿಟ್ಕೊಳ್ಳಿ. ನಿಮಗೆ ಕಟಕ ಲಗ್ನಕ್ಕೆ ಈ ಒಂದು ವರ್ಷ ಹಾಗೆ, ನೆಕ್ಸ್ಟ್ ಜೂನ್ 25ರವರೆಗೂ ದಿಸ್ ಮ್ಯಾಜಿಕಲ್ ಮೂಮೆಂಟ್ಸ್ ವಿಲ್ ಚೇಂಜಸ್. ನೀವೆಲ್ರಿಗೂ ಇರ್ತೀರಿ, ನೀವಿದ್ದ ಕಡೆ ಮಳೆ, ನೀವಿದ್ದ ಕಡೆ ಆನಂದ, ಗೌರವ, ಹೆಸರು, ಕೀರ್ತಿ, ಮಕ್ಕಳ ಮದುವೆ, ಮೊಮ್ಮಕ್ಕಳನ್ನು ನೋಡುವಿರಿ. ಗೌರವ ಹುಡುಕಿ ಬರುತ್ತೆ, ಹೆಸರು ಹುಡುಕಿ ಬರುತ್ತೆ. ಬಟ್ ಏನೋ ಕೊರಗ್ತಿರ್ತೀರಿ, ಲೈಕ್ ಎ ಡಯಾಬಿಟಿಕ್ ಪೇಷಂಟ್ ತರ. ಇದೊಂಥರ DCM ತರ. DCM ಅಂತಾರೆ. DCM ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇಲ್ಲವೇ ಇಲ್ಲ. ಇವ್ರು ಹಾಕೊಂಡಿರೋ ಹೆಸರುಗಳು ಅಷ್ಟೇ. ಅದು ನಿಜವಾದ ದೊರೆ ಮುಖ್ಯಮಂತ್ರಿಯೇ ಅಷ್ಟೇ, ಗವರ್ನರ್ ಕೂಡ ಅಲ್ಲ. ಗವರ್ನರು ಅದರಲ್ಲಿ ಇನ್ವಾಲ್ವ್ ಆಗೋ ಆಗಿಲ್ಲ. ಸ್ಪೀಕರ್ ತರ, ಗವರ್ನರ್ ತರ ಎಲ್ಲ ನೋಡ್ಕೊಂಡು ನೀವು ಒಂಥರ ನಿಮ್ಮಿಂದ ಎಲ್ಲರೂ ಸ್ಪೀಕರ್ ಅವರು
ಕೆಲವೊಂದು ರೆಸೊಲ್ಯೂಷನ್ಸ್ಗೆ ನಿಂತ್ಕೋತಾರೆ. ಗವರ್ನರು ಅಷ್ಟೇ, ಬಟ್ ಆಡಳಿತಾತ್ಮಕವಾಗಿ ನಿಮಗೇನೂ ಇರೋದಿಲ್ಲ ಅನ್ನತಕ್ಕಂಥದ್ದು. ಸೊ ಆ ರೀತಿಯ ಪ್ರಭಾವ ಕರ್ಕಾಟಕ ಲಗ್ನದವರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ, ಪದವಿ, ಸ್ಪೀಕರ್ ಮಟ್ಟದ ಗುರು ಅಲ್ಲಿ ಬಂದು ನಿಂತಿದೆ. ಅದರಲ್ಲಿ ಗುರು ಶನಿ ಸಾರ ಆಗ್ಬಿಡ್ತು ಅಂದ್ರೆ ಸೂಪರ್. ಹೆಸರು, ಕೀರ್ತಿ, ಪ್ರತಿಷ್ಠೆ 7ನೇ ಮನೆ ನೋಡುತ್ತೆ ಮಕ್ಕಳೇ. ಬಾಧಕದ ಸ್ಥಾನವನ್ನ ನೋಡತಕ್ಕಂಥದ್ದು. ಮದುವೆಗಳು, ಮುಂಜಿಗಳು, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ಈ ತರದ್ದೆಲ್ಲ ನಡೆಯತಕ್ಕಂಥ ಅದ್ಭುತವಾದಂಥ ಸಂಕಲ್ಪ. ಆಮೇಲೆ ನೋಡಿ, ಅದೃಷ್ಟದ ಮನೆ, ತನ್ನ ಮನೆಯಾದಂಥ ಅದೃಷ್ಟ. ಕಟಕ ಲಗ್ನದವರೆಗೆ ಅದಕ್ಕೆ ಅದೃಷ್ಟ ಅನ್ನೋದು. ಹೌದು, ಷಷ್ಠಾಧಿಪತಿ ಗುರು ನಿಮಗೆ. ಅದಕ್ಕೆ ನಿಮಗೆ ಗುರು ಬಾಧಕ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಕುಟುಂಬ. ಕರ್ಕಾಟಕ ರಾಶಿಯವರೆಗೆ ಅದು ನೋವು. ನಿಮ್ಮಷ್ಟು ಮಕ್ಕಳನ್ನ ಪ್ರೀತಿಸೋರು ಯಾರು ಇಲ್ಲ. ಆದ್ರೆ ನಿಮಗೆ ಮಕ್ಕಳ ಜೊತೆಲಿ ಇರಕ್ ಬಿಡಲ್ಲ. ದಳಪತಿ ವಿಜಯ್ ನೋಡಿ, ಅಲ್ಲಿ ಹೆಂಡತಿ, ಮಕ್ಕಳು, ಅಲ್ಲಿ ನೋಡಿ ಒಂದು ಅಪವಾದ. ಮೊನ್ನೆ ಕೂಡ ಯಾವುದೋ ಒಂದು ಸೂತಕದ ಮನೆಗೆ ಎಲ್ಲಿ ಹೇಗಿರಬೇಕು ಪರಿಭಾವ ಗಮನಿಸ್ತಾರೆ ಅನ್ನತಕ್ಕಂಥದ್ದು. ಅಲ್ಲಿಗೂ ಒಂದು ರೀತಿನಲ್ಲಿ ಹೋಗಿದ್ದಾನೆ. ಯಾರ್ಯಾರು ನೋಡ್ತಿದ್ದಾರೆ, ಏನ್ ಮಾತಾಡ್ತಿದ್ದಾರೆ. ಮತ್ತೆ ಒಂದು ಯಾವುದೋ ಒಂದು ಊರಿನಲ್ಲಿ ಒಂದು ಬೇರೆ ಏನೋ ಒಂದು ಫಂಕ್ಷನ್, ತಿರ್ಗಾ ಅದೇ ಬಂದು ಏನೋ ಒಂದು ಗಾನ ಹೊಡಿತಾನೆ, ಫಿಲಮ್ ಡೈಲಾಗು. 6 ವಾರ ಕೂಡ ಆಗ್ಲಿಲ್ಲ ನನ್ನ ಮೇಲೆ ಕಪ್ಪು ಚುಕ್ಕೆ ಹುಡುಕ್ತಿರೋ. ಹೌದು ಸ್ವಾಮಿ, ನೀವು ಬಂದು ಮತ್ತೆ ಇನ್ನೇನು ಕೂತ್ಕೊಂಡ್ರಿ ಆ ಸ್ಥಾನಕ್ಕೆ. ಹುಡುಕೋದೆ ಆ ಸ್ಥಾನ ತಪ್ಪು, ಹುಡುಕುವುದೇ. ಎದ್ರೆ ಆಗಿದೆ ಅಲ್ವಾ ಅಲ್ಲೊಂದು ಹೆಣ್ಮಗುಗೆ. ಕೇಳಬಾರ್ದಾಗಾದ್ರೆ ಮತ್ತಿನ್ನೇನಕ್ಕೆ ಸೀಟಲ್ಲಿ ಕೂತ್ಕೊಂಡಿದ್ರು. ಬಿಸಾಕಿ ನೀವು. ಇದನ್ನೇ ಜನ ಹೇಳ್ತಿರೋದು, ನಾವಲ್ಲ, ನಾವು ಹೇಳಲ್ಲ. ಇದೆಲ್ಲ ತಗೋಬೇಕು. ದೊಡ್ಡ ಸ್ಥಾನ, ದೊಡ್ಡ ಅವಮಾನ. ಯು ಶುಡ್ ಬಿ ರೆಡಿ. ಇನ್ನೂ ಹಳೆ ಒಂದು ಎಲೆಕ್ಷನ್ ಡೈಲಾಗ್ಗಳನ್ನ ಹೊಡಿತಾ ಕೂತ್ಕೊಂಡ್ರೆ ಜನ ಒಪ್ಪಲ್ಲ. ಈಗಲೂ ಆ ಪಕ್ಷದವರೇ, ನನಗೂ ಅವರಿಗೆ ಪೋಟಿ, ನಮಗೂ ಅವರಿಗೆ ಪೋಟಿ, ಇದು ಗೊತ್ತಾ ಅದು ಗೊತ್ತಾ, ಅವೆಲ್ಲ ಬೇಡ, ಕೆಲಸ ಮಾಡಿ ಅಂತ ಹೇಳ್ತಾರೆ ಜನ. ಈ ಕರ್ಕಾಟಕ ರಾಶಿಗೆ ಆ ಒಂದು ಗುರು ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲೇ ಬಂದಿದ್ದಾನೆ. ಸೊ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ದಟ್ ಇಸ್ ದ ರೀಸನ್ ಈಸ್ ಬಿಕಮ್. ದಶಾಭುಕ್ತಿಗಳು ಫೇವರಬಲ್ ಇರಬೇಕು ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ದಶಾಭುಕ್ತಿಗಳು ನೋಡಿ, ಆತನಿಗೆ 11ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ, 11ನೇ ಮನೆಯಲ್ಲಿರೋ ಶುಕ್ರ, ಆ ಶುಕ್ರ ದಶೆಯೇ ನಡೆಯುತ್ತಿದೆ. ದಟ್ ಈಸ್ ದಿ ಬ್ಯೂಟಿ, ದಟ್ ಈಸ್ ದಿ ಬ್ಯೂಟಿ. ಆ ರಾಹು ಉಚ್ಚಂಗತ, ಶುಕ್ರ ದಶೆಯಲ್ಲಿ ರಾಹು ಭುಕ್ತಿ. ತಡೆಯೋರು ಯಾರು? ರಾಹು ದಿಯಾ ತೋ ದೇಹ चांद पाड़ कर देता है, ಭಂಡಾರ್ ಲೇಕೆ ಹಾಕಿ ದೇತಾ ಅಂತ ಹೇಳ್ತೇವೆ. ಯಾರು ನೆನೆಸದ ಆಸುದಳ. ಸೊ ಅಂಥದ್ದೊಂದು ದಶಾಭುಕ್ತಿಗಳು ಏನಾದರೂ ಫೇವರಬಲ್ ಇತ್ತು ಅಂದ್ರೆ ನೀವು ದೊರೆಯಾಗುವುದು ನಿಶ್ಚಿತ, ಪದವಿ ಏರುವುದು ನಿಶ್ಚಿತ. ಹೌದು. ಆದರೆ ಕಟಕ ರಾಶಿಯವರು ಅದೇ ಹೇಳದ್ನಲ್ಲ, ಅಲ್ಲೆಲ್ಲೋ ಸಿಗಬೇಕಾಗಿರುವ ವಿಚಾರದಲ್ಲಿ ನೀವು ಜೊತೆಲಿದ್ದವ್ರಿಗೆಲ್ಲ ಸಿಹಿ, ಬೇರೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ, ನಿಮ್ಮನ್ನೆಲ್ಲೋ ತಳ್ಳಿಬಿಟ್ರು. ಅಲ್ಲಿ ನೋಡಿ, ಕಟಕ ರಾಶಿಯ ಅಣ್ಣಾಮಲೈ ಕಟಕ ರಾಶಿಯೇ. ಅದಕ್ಕೆ ಪಕ್ಷ ಸಿದ್ಧಾಂತ, ರಾಜೀನಾಮೆ, ಎಲ್ಲೋ ಹೋಗ್ಲಿಲ್ಲ ಆ ಮನುಷ್ಯ. ಶನಿ ಕುಜ ಬೇರೆ, ಚಂದ್ರನಿಗೆ 4ನೇ ಮನೇಲಿ ಕುಜ, ಶನಿ 10ನೇ ಮನೆ, ಸ್ವಂತ ಮನೆಯನ್ನು ನೋಡ್ತಿದೆ. ಸೇಮ್ ಮೇಷರಾಶಿ, ಮಿಲಿಟರಿ ಪೀಪಲ್, ಪೊಲೀಸ್ ಪೀಪಲ್, ಡಿಫೆನ್ಸ್ ಪೀಪಲ್, ಅದನ್ನೆಲ್ಲ ಇಲ್ಲಿ ಪಬ್ಲಿಕ್ ಹತ್ರ ಅಷ್ಟು ಹೊರಟು ನಿಂತ್ಕೊಳ್ಳೋದು ಗತ್ತು ಆಗೋಲ್ಲ. ಎಲ್ಲಿ ತಗ್ಗಬೇಕು ಅಲ್ಲಿ ತಗ್ಗಬೇಕು, ಎಲ್ಲಿ ನಿಲ್ಲಬೇಕು ಅಲ್ಲಿ ನಿಲ್ಲಬೇಕು. ಅವ್ರಿಗೆ ಆಗೋಲ್ಲ ನೋಡಿ, ಅದು ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಅಣ್ಣಾ DMK ಜೊತೆ ಹೋಗೋದೇ ಅವ್ರಿಗೆ ಇಷ್ಟ ಇರಲಿಲ್ಲ. ಎಷ್ಟು ವಿರೋಧ ಮಾಡಿದ್ರು ಕೂಡ ಜಾಯಿನ್ ಆಗ್ಬಿಟ್ರು, ಅಲ್ಲೊಂದು ಹೊಡೆದಾಕ್ಬಿಟ್ರು. ಅಣ್ಣಾ DMK ಮೊದಲ ಕಂಡೀಷನ್ನೇ ಅಣ್ಣಾಮಲೈಯವನ್ನ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತಲೇ ತೆಗೆದು ಬಿಟ್ರು. ಬೇರೆ ಬೇರೆ ನಡೆದು ಬಿಡ್ತದೆ, ಆಗ್ಲಿಲ್ಲ ಅವ್ರಿಗೆ. ಅಲ್ಲಿ ನೋಡಿ, ಸಹಿಸ್ಕೊಳ್ಳಕ್ಕೆ ಚಂದ್ರ ಆ ಗುರು ಬರ್ತಿದ್ದ ಹಾಗೆಯೇ, ನೀವು ಬೇಡ, ನಿಮ್ಮ ಪಕ್ಷ ಸಿದ್ಧಾಂತಗಳು ಏನೋ ಮಾಡ್ಕೋ ಹೋಗ್ರಪ್ಪ, ನಂದೇ ಏನೋ ಒಂದು ಮಾಡ್ಕೋತೇನೆ, ಬರ್ಲಿ, ಕಟ್ತಾನೆ ಆ ಮನುಷ್ಯ. ಮಕ್ಕಳೇ ನೆನಪಿಟ್ಟುಕೊಳ್ಳಿ, ಸೇನಾಪತಿಯೇ. ಸೊ ಕಟಕ ಲಗ್ನದಲ್ಲಿ ಏನಾದ್ರೂ ನೀವು ಹುಟ್ಟಿದ್ದರೆ ದಂಡಾಧಿಕಾರಿ ಆಗ್ತೀರಿ, ಮಂತ್ರಾಧಿಕಾರಿ ಆಗ್ತೀರಿ. ಮಂತ್ರ ಒಲಿಯುತ್ತೆ, ದೈವ ಒಲಿಯುತ್ತೆ, ಗುರು ಒಲಿಯುತ್ತೆ, ಜ್ಞಾನ ಒಲಿಯುತ್ತೆ. ಸೂಪರ್, ಫ್ಯಾಂಟಾಸ್ಟಿಕ್. ಅಲ್ಲಿ ನೋಡಿ, ವಿಪರೀತ ರಾಜಯೋಗದಲ್ಲಿ 3ನೇ ಮನೆ ಬುಧ 12ನೇ ಮನೆಯಲ್ಲಿ ಮಲಗ್ಬಿಟ್ಟಿದ್ದಾನೆ ಸ್ವಂತ ಮನೆಯಲ್ಲಿ. ಶುಕ್ರ ವೈಭೋಗಕಾರಕ, ಲಕ್ಷ್ಮೀಕಾರಕ. ಅದನ್ನ ಹೇಳ್ತೇವೆ, ನಿಧಿ ಅನ್ನೋದೇ ಮುಚ್ಚಿಟ್ಟಿರೋದು, ನಿಧಿ ತೆಗೆದಿಟ್ಟಿರೋಲ್ಲ.
ಮುಚ್ಚಿದೆ. ಸೊ ಅಲ್ಲೊಂದು ವಿಪರೀತ ನಿಧಿಯ ಒಂದು ಸೌಭಾಗ್ಯ ಒಂದು ಮುಚ್ಚಿಟ್ಟಿದೆ. ನೀವು ಪರಿಶ್ರಮ ಪಟ್ಟರೆ ಅಗಣಿತ ಸಂಪತ್ತಿನ ಒಡೆಯರು. ಲಾಟ್ರಿ ಹೊಡೆದಾಗೆ. ಯಾರೋ ಇದು ಅಂತ ನನಗೆ ಈಗಲೂ ನೆನಪಿದೆ. ಒಂದು ಬುಧ ಶುಕ್ರ ಸಂಗಮ, ವಿಶೇಷವಾಗಿ ಒಬ್ರು ಬಟ್ಟೆ, ಅಲಂಕಾರ, ವಸ್ತ್ರ ಇಂಥ ಒಂದು ವ್ಯಾಪಾರಿ. ನಾನು ಅವ್ರಿಗೆ ಹೇಳಿದೆ, ಅವತ್ತವರಿಗೆ ಒಂದು 5,000 ರೂಪಾಯಿ ಒಂದು ಬಟ್ಟೆ ಅಂಗಡಿನಲ್ಲಿ ಕೆಲಸ. ಈಸ್ ಬಿಕಮ್ 5,000 crore ಲೇಟರ್ ಆನ್. ನಾನು ಅವ್ರಿಗೆ ಆದಾಗಲೇ ಹೇಳಿದೆ, 5,000 ಇದ್ದಾಗಲೂ ಹೇಳಿದೆ ಈ ಥರದ್ದೇ ಆಗುತ್ತೆ ಅಂತ. 5,000 ಕೋಟಿ ಆದ ಮೇಲೂ ಹೇಳಿದ್ದೆ, ಅಯ್ಯ ನೀವು ಬಂಗಾರ ಬೆಳ್ಳಿ ಇದನ್ನ ಬೆಳೆಸ್ಕೊಂಡೋಗಿ ದೊಡ್ಡದಾಗಿ ಕಾರಕೋಕಾರಕ ಭಾವನಾಸ್ತಿಯಾಗಿ ಗುರು ನಿಮಗೆ ಕಾವೇರಿ ಪುಷ್ಕರದಲ್ಲಿರೋದ್ರಿಂದ ಮುಳುಗೋಗ್ಬಿಡ್ತೀರಿ, ನೋಡಬಾರದ್ದು ನೋಡ್ತೀರಿ ಅಂದ್ರೆ ಅದು ಆಗಿ ಹೋಯಿತು. ಇವತ್ತಿಗೂ ಸಂಕಟವೇ. ಎಲ್ಲಿಗೂ ತೆಗೆದುಕೊಂಡು ಹೋಗ್ಬೇಕಾಗಿದ್ದು ಇವತ್ತೊಂದು ಆಸ್ತಿ ಪಾಸ್ತಿ ಇರ್ಬೋದು, ವ್ಯವಹಾರಗಳು ಪೂರ್ತಿ ಹೋಗ್ಬಿಟ್ಟಿದೆ. ಬಾಡಿಗೆಗಳು ಅದು ಇದು ಒಂಚೂರು ಬರ್ತಿರ್ಬೋದು, ಒಂದು ಕೋಟಿ 2 ಕೋಟಿ ಇಲ್ಲ 10 ಕೋಟಿ ಬರ್ತಿರ್ಬೋದು. ಇಟ್ಸ್ ಗಾನ್ ಎಂಪೈರ್. ಇಲ್ಲ ಅಂದಿದ್ರೆ ಆವತ್ತಿನ ಕಾಲಕ್ಕೆ 2001, 2002 he was 1,000 crore rupees man. ಇವತ್ತಿಗೆ ಲೆಕ್ಕ ಹಾಕೊಳ್ಳಿ ಯಾವ ವ್ಯಾಲ್ಯೂ. 5 ಪಟ್ಟು ಹಾಕೊಂಡ್ರು 5,000 ಕೋಟಿ. ಬಿಡೋಲ್ಲ, ಕರ್ಮ ಬಿಡುವುದಿಲ್ಲ, ಹೇಳಿದ್ರು ಕೇಳೋದಿಲ್ಲ. ಅಷ್ಟೇ, ಭಗವಂತ ನಿಮಗೇನು ಸಿಗಬೇಕು ಅಷ್ಟೇ, ಅದಕ್ಕೆ ಮೀರಿ ಸಿಗೋಲ್ಲ, ಅದಕ್ಕೆ ಕಡಿಮೆನೂ ಸಿಗೋದಿಲ್ಲ. ಸೊ ಕರ್ಕಾಟಕ ಲಗ್ನದವರು ದಶಾಭುಕ್ತಿಗಳು ಸರಿಯಾಗಿ ಯಾರಾದ್ರೂ ಗುರುಗಳ ಹತ್ರ ವಿಚಾರಿಸಿ, ಇಂಥದ್ದೊಂದು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ, ಧರ್ಮಾಂಗ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ದಂಡಾಧಿಕಾರಿ, ಸಮಥಿಂಗ್ ಬಿಸ್ನೆಸ್ಸು, ಪಾಲಿಟಿಕ್ಸು, ಗವರ್ಮೆಂಟ್ ಪ್ರಾಜೆಕ್ಟ್ಸು, ನಿಮ್ ಟೈಮ್ ಇಸ್ ಈ ಒಂದು 60 ವರ್ಷದ ನಂತರ, 12 ವರ್ಷದ ನಂತರ ಇಟ್ ಇಸ್ ನಾಕಿಂಗ್. ಬ್ಯೂಟಿಫುಲ್, ನೆನಪಿಟ್ಟುಕೊಳ್ಳಿ, ಬ್ಯೂಟಿಫುಲ್. ಹೌದು, ಕೇತು ನಕ್ಷತ್ರಕ್ಕೆ ಹೋಗುತ್ತೆ ನವೆಂಬರ್ 1ಕ್ಕೆ. ಆಮೇಲೆ ಡಿಸೆಂಬರ್ 18ರ ಸುಮಾರಿಗೆ ಗುರು ವಕ್ರ ಆಗುತ್ತೆ. ಅಲ್ಲೊಂದಿದೆ, ಗೋದಾವರಿ ಪುಷ್ಕರ ಬರುತ್ತೆ. ರಾಮನ ವನವಾಸ ಬಂದಂತ ಒಂದು ಗೋದಾವರಿ ಪುಷ್ಕರ, ರೈಟ್. ಆ ಗೌತಮಿ ಮಹರ್ಷಿಗಳು ಅದೆಲ್ಲ ಹೇಳ್ತಾನೆ ಏನ್ ಮಾಡ್ಕೋಬೇಕು ಅಂತ. ಬಟ್ ದಿಸ್ 150 days ಇಸ್ ಯುವರ್ ಕ್ವಾಲಿಟಿ ಟೈಮ್. ಖಂಡಿತ ಹೇಳ್ತಾನೆ. ಬಟ್ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಮೆಂಟಲ್ ಇಶ್ಯೂಸ್ ಆಗುತ್ತೆ, ಮೋಸಗಳಾಗುತ್ತೆ. 0 ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಬಟ್ ಯು ವಿಲ್ ಬಿ ಬೆನಿಫಿಟೆಡ್. ಇಟ್ ಇಸ್ ಲೈಕ್ UPSC ಎಕ್ಸಾಮ್ ಬರ್ದಾಗೆ. ಎದ್ದರೆ, ಕೂತರೆ, ನಿಂತರೆ ತ್ಯಾಗಕ್ಕೆ ಸಿದ್ಧರಾಗ್ಬೇಕು. ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ, ತುಂಬಾ ಜನ ನಾನು ನೋಡ್ತಿರ್ತೇನೆ. ಏನೋ UPSC ತಯಾರಿ, ಫಂಕ್ಷನ್ಗೆ ಯಾಕೋ ಬಂದೆ, ಇದರಿಂದ ಏನೋ ಪ್ರಯೋಜನ, ಏನೋ ಸಿಗುತ್ತೆ, ಉತ್ತರ ಇಲ್ಲ. ಯಾವುದೋ ಪಾರ್ಟಿಗೆ ಹೋಗೋದು, ಜಾಲಿಗೆ ಹೋಗೋದು, ಸುತ್ತಾಡಕ್ಕೆ ಹೋಗೋದು, ಫ್ರೆಂಡ್ಸ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು. ತಯಾರಿ ನಡೆಸೋನು ಇದರಿಂದ ಏನ್ ಪ್ರಯೋಜನ ಅಂತ ಯೋಚನೆ ಮಾಡದ್ನ. ಆ ಸಮಯವನ್ನ ಸದುಪಯೋಗ ಮಾಡಿಕೊಂಡಿದ್ದಾರೆ, ಕ್ವಾಲಿಟಿ ಟೈಮ್ ಅಂತ ಹೇಳ್ತಾರೆ. ಸೊ ಕಟಕ ಲಗ್ನದವರಿಗೆ ಬ್ಯೂಟಿಫುಲ್ ಟೈಮ್. ನಿಮ್ ಜೊತೆಲಿರೋರಿಗೆ, ನಿಮ್ ಹತ್ತಿರದವರಿಗೆ, ನಿಮ್ ಸ್ನೇಹಿತರಿಗೆ, ಆತ್ಮೀಯರಿಗೆ, ಬಂಧುಗಳಿಗೆ, ತಂದೆಗೆ, ತಂದೆಯ ಆಸ್ತಿ, ತಂದೆಯಿಂದ ಬರಬೇಕಾದಂತ ಒಂದು ಭೂಮಿ, ಮನೆ, ಒಂದು ಪ್ರೀತಿಯ ವಿಚಾರ. ಕೆಲವರಿಗೆ ಕಟಕ ಲಗ್ನದವರಿಗೆ ಒಂದು ಗೆಳೆತನ ಆಗುತ್ತೆ. ಅದ್ ಮರೆಯಾಗೇ ಇಟ್ಕೊಳ್ಳಿ. ನೋಡಿ, ಆ ಹುಚ್ಚ ನಾನು ಹೇಳದ್ನಲ್ಲ, ಸೂತಕದ ಮನೆಗೂ ಕೂಡ ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು, ಎಲ್ಲಿರ್ಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲ. ಅಗೇನ್ ಅಂಡ್ ಅಗೇನ್ ಮುಟ್ಟಾಳ, ಪುಷ್ಯ ನಕ್ಷತ್ರ, ಚಂದ್ರ ಕುಜ, ಶನಿ ಕುಜ ಸೇರಿದಾಗ ಎಲ್ಲಿ ಕೇಳ್ತಾರೆ? ದೊರೆ ಅಂದ ಮೇಲೆ ತಂದು ಅಂತ ಹತ್ರ ಇಟ್ಕೋಬಾರ್ದು. ಗುರು ಅಂದ ಮೇಲೆ ತನ್ನವ್ರಿಗೆ ಒಬ್ಬರಿಗೂ ಅಟ್ಯಾಚ್ ಇಲ್ಲ ನಾವು. ನಾನಂತೂ ಇಲ್ಲವೇ ಇಲ್ಲ, ನನ್ನ ಗುರುಗಳು ಹೇಳ್ಕೊಟ್ಟ ಮೇಲೆ ಇಲ್ಲ. ದೂರವೇ, ಅದೆಷ್ಟೇ ಹತ್ತಿರ ಆದರೂ, ಎಷ್ಟೇ ಅನುಬಂಧವಿದ್ದರೂ, ಎಷ್ಟೇ ವಿಶ್ವಾಸವಿದ್ದರೂ, ಎಷ್ಟೇ ದ್ವೇಷವಿದ್ದರೂ ನಮ್ಮದಲ್ಲ. ಇದನ್ನ ಹೇಳ್ಕೊಟ್ಟಿದ್ದಾರೆ ಗುರುಗಳು. ಅವನ ಹಾಗೆ ಬಿಡ. ನಾಯಿ ಬುದ್ಧಿ ನಾಯಿಯೇ, ಸಿಂಹದ ಬುದ್ಧಿ ಸಿಂಹವೇ. ಗುರು ಸಿಂಹವೇ, ಗುರು ಸಿಂಹವೇ. ಸುಮ್ಮನೆ ಗಂಡು ಮಾತಂಗ ಅದು, ಅವೆಲ್ಲ ತಲೆ ಕೆಡ್ಸ್ಕೋಬೇಡ. ಸೊ ನೀವು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೋಗಿ ಅದ್ಭುತ ಗಣಪತಿ ಅನುಷ್ಠಾನ ಮಾಡ್ಕೊಳ್ಳಿ. 2ನೇ ಮನೇಲಿ ಕೇತು ಇದೆಯಲ್ಲ, ಅಲ್ಲೊಂದು ಕುಟುಂಬ ಮೋಸ ಆಗೋದು, ಹತ್ತಿರದವರು ಮೋಸ ಮಾಡೋದು, ನಿಮ್ಮ ದುರ್ಬಳಕೆ ಮಾಡೋದು, ನಿಮ್ಮ ಒಳ್ಳೆತನವನ್ನ ಮಕ್ಕಳು, ಮನೆಯವರು, ಕುಟುಂಬದವರು, ಹಿರಿಯರು, ಆತ್ಮೀಯರು, ಒಳ ಹುಟ್ಟಿದವರು, ಈ ತರ ಭೂಮಿ ಪಡಿತೀರಿ, ಮನೆ ಪಡಿತೀರಿ, ವಾಹನ ಪಡಿತೀರಿ, ಅಂದ ಪಡಿತೀರಿ, ಗೆಳೆತನ ಪಡಿತೀರಿ, ವಿಶ್ವಾಸ ಪಡಿತೀರಿ. ಮದುವೆಯಾಗದವರಿಗೆ ಮದುವೆ, ಮಕ್ಕಳಿಲ್ಲದವರಿಗೆ ಮಕ್ಕಳು,
ಕುಟುಂಬವಿಲ್ಲದವರಿಗೆ ಕುಟುಂಬ, ಅದೃಷ್ಟವಿಲ್ಲದವರಿಗೆ ಅದೃಷ್ಟ, ಪೊಸಿಷನ್ ಇಲ್ಲದವರಿಗೆ ಪೊಸಿಷನ್. ಬಟ್ ದಶಾಭುಕ್ತಿ ಕಡಗ ಲಗ್ನ ಬ್ಯೂಟಿಫುಲ್. ಅದರಲ್ಲೂ ಜೂನ್ 18 ಮೇಲೆ ಇನ್ನಷ್ಟು ಒಂದು ಆನಂದವನ್ನ ನೋಡ್ತೀವಿ. ಆ ಗುರುವೇ ಭಾಗ್ಯಸ್ಥಾನಾಧಿಪತಿ, ಭಾಗ್ಯಂ ವೆಲ್ ಆಸ್ಪೆಕ್ಟ್ ದಿ ಭಾಗ್ಯಂ. ಅಲ್ಲಿರೋ ಶನಿಯನ್ನ ನೋಡ್ತಾನೆ. ಶನಿ ಬುಧನ್ ಸರ, ಬುಧ ಮಲಗಿದಾನೆ. ಸೂಪರ್, ಫ್ಯಾಂಟಾಸ್ಟಿಕ್. ಏನು ಯೋಚನೆ ಮಾಡಿ ಅದನ್ನ ನೋಡ್ತಿದ್ದಾಗೆ ನೋಡಿ, ಇನ್ನೊಂದು 10-15 ದಿನದಲ್ಲೇ ಆ ಒಂದು ಶನಿ 18 ಅಂತ ಅನ್ಕೋತೇನೆ, ಇಲ್ಲ 30 ಅಂತ ಅನ್ಕೋತೇನೆ, ವಕ್ರ ಆಗ್ತಾನೆ. ಸೊ ನಿಮ್ಮ ಶತ್ರು ಸ್ವಲ್ಪ ವಕ್ರ ಆಗ್ತಕ್ಕಂಥದ್ದಾಗುತ್ತೆ. ಹಿಡ್ಕೊಂಡಿರೋ ಪೀಡೆ ಕಡಿಮೆ ಆಗುತ್ತೆ. ನೀವು ಇನ್ನೊಂದು ಮಗು ಪಡಿತೀರಿ, ಇನ್ನೊಂದು ಅಧಿಕಾರ ಪಡಿತೀರಿ, ಸಾಲ ತೀರಿಸ್ಕೋತೀರಿ, ಸ್ವಲ್ಪ ಬಂಗಾರ ತಗೋತೀರಿ, ಒಳ್ಳೆ ಬಟ್ಟೆ ಹಾಕ್ತೀರಿ, ಒಳ್ಳೆ ಊಟ ತಿಂತೀರಿ, ಟ್ರಿಪ್ಸ್ ಹೋಗಿ ಬರ್ತೀರಿ, ಒಂದು ಒಳ್ಳೆ ಗಾಡಿ ತಗೋತೀರಿ. ಏನು ಭಯ ಬಿಡಿ. ಸುಮ್ಮನೆ ಆ ಷಷ್ಠಾಧಿಪತಿ ಗುರು ಇರೋದ್ರಿಂದ ಸ್ವಲ್ಪ ಸಾಲಗಳಿದೆ, ಜವಾಬ್ದಾರಿಗಳಿದೆ, ಕಮಿಟ್ಮೆಂಟ್ಗಳಿದೆ. ಸುಂದರಕಾಂಡ ಪಾರಾಯಣ, ಹನುಮೋಪಾಸನ ಆಯ್ತು ಅಂತ ಹೇಳೋದಂದ್ರೆ ಒಂದು ಶಿವ ದಿಗ್ಬಂಧ ಅಂತ ಹೇಳ್ತೇವೆ. ತಗೊಬಂದು ಮನೆಯಲ್ಲಿ ಒಂದು 11 kg ಅಕ್ಕಿಯಲ್ಲಿ ಅದನ್ನಿಟ್ಟು ಸ್ವಲ್ಪ ಅಕ್ಷತೆ, ಒಂದು ಸ್ವಲ್ಪ ತುಪ್ಪ, ಬೆಲ್ಲ, ಕೊಬ್ಬರಿ, ಒಂದು ತೆಂಗಿನಕಾಯಿ ಇಟ್ಟು ಪ್ರದೋಷದ ದಿನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಅದನ್ನ ಸ್ವಲ್ಪ ತುಪ್ಪ, ಎಳ್ಳು, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಒಳ್ಳೆ ಒಂದು ಸಿಹಿ ಬೆಲ್ಲದನ್ನವನ್ನ ಮಾಡಿಬಿಟ್ಟು ಫಲತಾಂಬೂಲ ಸಮೇತ ಒಂದು 3 ಬ್ಯಾಗಲ್ಲಿ ಹೂವು, ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಆಯ್ತು ಅಂದ್ರೆ ಒಂದೊಂದು ಶಲ್ಯ ಈ ಥರದ್ದಿಟ್ಟು ತಗೊಂಡು ಶಿವಾಲಯಕ್ಕೆ ಹೋಗಿ ಪ್ರಸಾದವನ್ನ ಹಂಚಿಸ್ಬಿಟ್ಟು ಆ 3 ತಾಂಬೂಲವನ್ನ ವೈದಿಕರಿಗೆ, ಅರ್ಚಕರಿಗೆ, ಪುರೋಹಿತರಿಗೆ, ಗುರು ಸಮಾನರಾದವರಿಗೆ ಕೊಡ್ತಕ್ಕಂಥದ್ದು ಮಾಡಿ. ನೀವು ಯಾರಾದ್ರೂ ಗುರುಗಳ ಪಾದ ಪೂಜೆ ಮಾಡಿ, ಹೋಗಿ ದತ್ತಪೀಠ ಹೋಗಿ, ಸಿದ್ಧಾರೂಢರ ಪೀಠ ಹೋಗಿ, ಶ್ರೀಧರ ಸ್ವಾಮಿಗಳ ಪೀಠ ಹೋಗಿ, ಇಡುಗುಂಜಿ ಗಣಪತಿ ಹೋಗಿ, ಕಾಣಿಪಾಕಂ ಗಣಪತಿ ಹೋಗಿ, ಕೈವಾರ ಕ್ಷೇತ್ರ ಹೋಗಿ, ಗಣಪತಿ ಕ್ಷೇತ್ರ, ಕಮಂಡಲ ಗಣಪತಿ ತೀರ್ಥಹಳ್ಳಿ ಹತ್ರ, ಕೊಪ್ಪದ ಹತ್ರ ಬರುತ್ತೆ ವಿಶೇಷವಾಗಿ, ಅಂತ ಕ್ಷೇತ್ರಕ್ಕೆ ಹೋಗಿ ಗಣಪತಿ ಅನುಷ್ಠಾನ ಮಾಡ್ಕೊಳ್ಳಿ. ಗುರುಪೀಠ ಇರತಕ್ಕಂಥ ಶೃಂಗೇರಿ ಪೀಠ, ಹರಿಹರಪುರದ ಪೀಠ, ಜೈಪುರದ ಪೀಠ, ಗುರುಕ್ಷೇತ್ರಗಳಿಗೆ ಹೋಗಿ. ವೇಷಧಾರಿಗಳು ಗುರುಗಳ ಹತ್ರ ಎಲ್ಲ ಹೋಗ್ಬೇಡಿ, ಸುಮ್ಮನೆ ವೇಷಧಾರಿ. ನಮ್ಮ ಸಿದ್ಧಗಂಗಾ ಮಠದ ಗುರುಪೀಠಕ್ಕೆ ಹೋಗಿ ಅಲ್ಲೊಂದು ನಮಸ್ಕಾರ ಹಾಕೊಳ್ಳಿ. ಇಂಥದ್ದು ಮಾಡಿ ಖಂಡಿತ ಒಂದು ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, 2ನೇ ಮನೇಲಿ ಕೇತು ಅಲ್ವಾ, ಪಶು ಪಕ್ಷಿ ಪ್ರಾಣಿಗಳಿಗೆ, ನಾಯಿಗಳಿಗೆ ವಿಶೇಷವಾಗಿ ಊಟ ಆಗ್ತಕ್ಕಂಥದ್ದು ಮಾಡಿ. ಅತ್ಯದ್ಭುತ ಮಾಡ್ಕೋತೀರಿ. ಸೊ ಗುರು ಗೌರವಂ, ಅಧಿಕಾರಂ, ಸನ್ಮಾನ. ದೊರೆ ಅಂದ್ಮೇಲೆ ಅದು ಹಾಗೆಯೇ. ದೇವರಿಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಗುರುಗಾಗಲಿ ಇರಬಾರ್ದು, ಪರಿವಾರದ ಜೊತೆ ಇರಬಾರ್ದು. ಅದೊಂದು ವೈರಾಗ್ಯ, ನೋವು ಕೊಡುತ್ತೆ ನಿಜ. ಮಿಕ್ಕಂಥದ್ದೆಲ್ಲ ನೀವಿದ್ದ ಕಡೆ ಶುದ್ಧ ತುಪ್ಪ, ಶುದ್ಧ ಜೇನು ತುಪ್ಪ ಸಿಹಿ ತುಂಬಿಸ್ತೀರಿ ಕಡಗರಾಶಿಯವರು. ನೀವು ನೋಡಬಾರ್ದೆಲ್ಲ ನೋಡ್ತೀರಿ. ಆನಂದ ನೆನ್ಪಿಟ್ಕೊಳ್ಳಿ. ಒಳ್ಳೆ ಬಟ್ಟೆ, ಒಳ್ಳೆ ಮಾತು, ಒಳ್ಳೆ ಗೆಳತ, ಸ್ವಲ್ಪ ಭಯ. ಇನ್ನೊಂದು ಯಾವ್ದಾದ್ರು ಗೆಳತಿಗೆ ಸಿಕ್ಕಾಕೋಬಿಡ್ತೀರಿ. ಅಲ್ಲಿ ಯಾವುದೋ ಒಂದು ಸಣ್ಣ ಅಟ್ರಾಕ್ಷನ್, ಅಲಂಕಾರ ಬರುತ್ತೆ, ಅದೊಂದು ಆಗ್ತಕ್ಕಂಥದ್ದು ಅಷ್ಟೇ. ಸ್ವಲ್ಪ ಸಾಲದ್ದು ಕೊಡ್ತಿದ್ದಾನಲ್ವಾ, ತೀರಿಸ್ಕೋತೀರಿ. ದುಡ್ಡು ಬರುತ್ತೆ, ಯಥೇಚ್ಛ ದುಡ್ಡು ಬರುತ್ತೆ. ಯುವರ್ ಇನ್ಕಮ್ ವಿಲ್ ಡಬಲ್, ಯುವರ್ ಪೊಸಿಷನ್ ವಿಲ್ ಡಬಲ್, ಪ್ರಮೋಷನ್ ವಿಲ್ ಡಬಲ್. 2 ದಾರಿಯಲ್ಲಿ ಬುಧ ಶುಕ್ರ ಸೇರಿದನಲ್ವಾ, ಮರೆಯಾಗಿಯೂ ಕೂಡ ಸ್ವಲ್ಪ ದುಡ್ಡು ವ್ಯವಸ್ಥೆ ಕೂಡಿ ಬರ್ತಕ್ಕಂಥ ಒಂದು ಭಾವ. ಎಲ್ಲರಿಗೂ ಒಳ್ಳೆದಾಗ್ಲಿ. ಕರ್ಕಾಟಕ ರಾಶಿಯವರಿಗೆ ನಾನು ಹೇಳಿದ್ದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಧನಿಷ್ಠ ನಕ್ಷತ್ರ, ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಗುರು ಸಾರದಲ್ಲಿದ್ದು, ಗುರು ಸಾರದಲ್ಲಿದ್ದಾನೆ. ಸೊ ಇದೊಂದು ರೀತಿ ಚಂದ್ರ, ಕುಜ, ಶುಕ್ರ, ಗುರು ಸೇರಿರ್ತಕ್ಕಂಥ ಒಂದು ಭಾವ. ಮೇಷರಾಶಿ, ಕುಜ ನಿಮ್ಮನೇಲೇ ಇರೋದ್ರಿಂದ ಆರ್ಕಿಟೆಕ್ಚರ್, ಇಂಜಿನಿಯರ್, ಮೈನಿಂಗು, ಸ್ಟ್ರಕ್ಚರಲ್ಲು, ಕನ್ಸ್ಟ್ರಕ್ಷನ್ನು, ಡಿಫೆನ್ಸು, ಮಿಲಿಟರಿ, ನೇವಿ, ಏರ್ಲೈನ್ಸ್, ಏರ್ಫೋರ್ಸ್, ಕಸ್ಟಮ್ಸ್, ಏವಿಯೇಷನ್ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ನೋಡ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ ವೃತ್ತಿ. ವೃಷಭ ರಾಶಿ, ನಿಮಗೂ ಚೆನ್ನಾಗಿದೆ. ಇಂಜಿನಿಯರಿಂಗ್, ಮೈನಿಂಗ್, ಲಿಕ್ಕರ್, ಲಿಕ್ಕರ್ಗೆ ಸಂಬಂಧಪಟ್ಟಂಥದ್ದು, ಹೆಂಡ ತಯಾರಿಸೋದು, ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ,
ಸೂಪರ್. ದೊಡ್ಡ ದೊಡ್ಡ ಶೈತ್ಯಾಗಾರ, ಹಾಲನ್ನ ಶೇಖರಣೆ ಮಾಡೋದು, ಮೊಸರನ್ನ ಮಾಡೋದು, ತುಪ್ಪ ಮಾಡೋದು, ಪ್ಯಾಕ್ಡ್ ಫುಡ್ಡು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಅತ್ಯದ್ಭುತ. ಮಿಥುನ ರಾಶಿ, ಕುಜ ಲಾಭದಲ್ಲಿದ್ದಾನೆ. ಸೊ ಇವತ್ತು ಒಂದು ಸ್ವಲ್ಪ ಪರಿಶ್ರಮವೇ ಚಂದ್ರ. ದೂರ ಪ್ರಯಾಣ ಜಾಗ್ರತೆ, ಯಾರತ್ರಾದ್ರೂ ಕಿರಿಕಿರಿ ಆಗೋದು, ಪೊಲೀಸ್ ಹತ್ರನೋ, ಕೊಲೀಗ್ಸ್ ಹತ್ರನೋ, ಮನೇಲೋ, ಭ್ರಾತೃಗಳ ಜೊತೆ ಸಾರಿ ತಲೆ ಬಗ್ಗಿಸಿ ಬಿಡಿ. ಒಂದು ಜಡ್ಜ್ ಮುಂದೆ ಹೋದ ಮೇಲೆ ನಾವು ತಲೆಬಾಗಬೇಕು. ಜಡ್ಜ್ ಅಲ್ಲ, ಅಲ್ಲಿ ಕುಳಿತಿರೋದು ಒಂದು ನ್ಯಾಯ ದೇವತೆ ಅಂತ. ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಗೆ ಅನ್ಸುತ್ತೆ ಒಂದೊಂದು ಸಮಯ ಕೋರ್ಟ್ ಮೆಟ್ಲು ಹತ್ತಬಾರ್ದು, ಹತ್ಸುತ್ತೆ, ಆಗ ಏನೋ ಇದು ಅಂತ. ಆಗಲಿ, ಆ ಧರ್ಮದೇವತೆಗೆ ತಲೆಬಾಗೋಣ, ಧರ್ಮವೇ ನಡೆಸುತ್ತದೆ. ಮಿಥುನಂ ಇವತ್ತು ನಿಮ್ಮ ಧರ್ಮ ನಡೆಸುತ್ತೆ. ಅದರಿಂದ ಒಂದು ಸಣ್ಣ ಸಾರಿ ಅದೊಂದು ನೋಡ್ಕೊಳ್ಳಿ. ಚಂದ್ರ ಕುಜನ್ ಸಾರದಲ್ಲಿ ದೂರ ಪ್ರಯಾಣ, ದೂರದ ಕೆಲಸ, ನೈಟ್ ಡ್ರೈವ್, ಇದೆಲ್ಲ ಸ್ವಲ್ಪ ನೋಡ್ಕೊಂಡು ಗಾಡಿಗಳಲ್ಲಿ ಡ್ರೈವರ್ ಆಗಿರೋರು, ಬೆಟ್ಟ ಗುಡ್ಡಗಳು, ಅರಣ್ಯ ಇಲಾಖೆ, ಪವರ್ ಇಲಾಖೆ, ಅಲ್ಲಲ್ಲಿ ಸಿಡಿಲು, ಗುಡುಗು, ಮಿಂಚು, ಫ್ಲಡ್ಡು, ಆಲಿಕಲ್ಲು, ಪೈಪ್ಗಳು ಬೀಳೋದು, ಪವರ್ಗಳು ಬೀಳೋದು, ಮರಗಳು ಬೀಳೋದು, ಸಿಕ್ಕಾಬಟ್ಟೆ ಒಂದು ರುದ್ರ ತಾಂಡವ ಉಂಟು, ಜಾಗ್ರತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಯೋಗಂ ಚಂದ್ರ ಸಪ್ತಮದಲ್ಲಿ ಕುಜನ್ಸಾರ, ಖಂಡಿತ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕನ್ಸ್ಟ್ರಕ್ಷನ್ ವ್ಯವಹಾರ, ಎಲೆಕ್ಟ್ರಿಕಲ್ ವ್ಯವಹಾರ, ಎಲೆಕ್ಟ್ರಿಸಿಟಿ ವ್ಯವಹಾರ, ಪವರ್ ವ್ಯವಹಾರ, ಸೋಲಾರ್ ಅಲ್ಲಿ ಕೆಲಸ, CNG ನಲ್ಲಿ ಕೆಲಸ, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ, ಅಂತ ವ್ಯವಹಾರ ಅತ್ಯದ್ಭುತ. ಸಿಂಹ ರಾಶಿ, ಅಡ್ಮಿನಿಸ್ಟ್ರೇಷನ್, ಮಂತ್ರಾಧಿಕಾರಿ, ದಂಡಾಧಿಕಾರಿ, ರಕ್ಷಣಾಧಿಕಾರಿ, ಪೊಲೀಸ್ ಅಧಿಕಾರಿ, ಅಗ್ನಿಶಾಮಕ ಅಧಿಕಾರಿ, ಡಿಫೆನ್ಸ್ ಅಧಿಕಾರಿ, ಲೀಗಲ್ ಅಧಿಕಾರಿ, ಜುಡಿಷಿಯಲ್ ಅಧಿಕಾರಿ, ಇಂತಹ ಒಂದು ವೃತ್ತಿ, ಉದ್ಯೋಗ ಬ್ಯೂಟಿಫುಲ್ ಆಗಿ ಇರತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಕುಜನ ಸಾರ, ಅಷ್ಟಮದಲ್ಲಿ ಕುಜ, ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಕೇಂದ್ರದಲ್ಲಿರೋದನ್ನ ಪರಿಶ್ರಮ ಪಡ್ತೀರಿ, ಪರಿಶ್ರಮಕ್ಕೆ ತಕ್ಕಂತ ಒಂದು ಅನುಕೂಲನು ಪಡ್ತೀರಿ. ಒಂದ್ ಸ್ವಲ್ಪ ಜಗಳ, ಕಿರಿಕಿರಿ, ಮಕ್ಕಳು, ಏನಾದ್ರೂ ಮೂಳೆ, ಗಾಯ, ಪೆಟ್ಟು, ಇನ್ಫೆಕ್ಷನ್, ಅಲರ್ಜಿಸು, ಹಳೆ ನೋವುಗಳು, ಹಳೆ ಗಾಯಗಳು. ಕುಜ ನಿಮ್ಗೆ ಅಷ್ಟಮದಲ್ಲಿರೋದನ್ನ ಏನಾದ್ರೂ ಒಂದು ಪೆಟ್ಟು ತಾಕ್ತಲೇ ಇರುತ್ತೆ ನೋಡಿ, ಟಿಕ್ಕಿಲ್ 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 ಅಂತ. ಕುಜ ಅಲ್ಲೊಂದು ಭಾಗ್ಯಕ್ಕೆ ಬರಲಿ, ಅಲ್ಲಿವರೆಗೂ ಹೀಗೆ. ಸೊ ಈಸ್ ಇರಿಟೇಟಿಂಗ್ ಈಸ್ ಡೂಯಿಂಗ್. ಸೊ ಸ್ವಲ್ಪ ನೋಡ್ಕೊಂಡು ಸ್ಕಂದನ ಪೂಜೆ, ಸ್ಕಂದನ ದೇವಸ್ಥಾನ, ಸುಬ್ರಹ್ಮಣ್ಯರ ದೇವಸ್ಥಾನ, ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಬೆಲ್ಲ ದಾನ, ಇಲ್ಲ ನರಸಿಂಹರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದಷ್ಟು ಬೆಲ್ಲದ ದೀಪ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ಭೂಮಿಯದ್ದೊಂದು ದೊಡ್ಡ ಕಾರ್ಯ ಆಗುವುದಿದೆ ನಿಮಗೆ. ದಟ್ ವಿಲ್ ಟೇಕ್ ಪ್ಲೇಸ್ ವೆರಿ ಶಾರ್ಟ್ಲಿ. ಗುರು ಬದಲಾವಣೆ ಆಗಿದೆ ಅಲ್ವಾ, ಕೇಂದ್ರದಲ್ಲಿ ಚಂದ್ರ, ಗುರು, ಕುಜ, ಇಟ್ ಹ್ಯಾಸ್ ಟು ಹ್ಯಾಪನ್. ಗುರುವಿಗೆ ಕೇಂದ್ರದಲ್ಲಿ. ಸೊ ಎಕ್ಸ್ಪೆಕ್ಟ್ ದ ಗುಡ್ ನ್ಯೂಸ್. ತುಲಾ ರಾಶಿ, ಸುಖದಲ್ಲಿ ಚಂದ್ರ, ಬ್ಯೂಟಿಫುಲ್. ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಫಾರ್ಮಸ್ಯೂಟಿಕಲ್ ಇಂಜಿನಿಯರ್, ಆಯುರ್ವೇದ, ಯುನಾನಿ, ಸಿದ್ಧ, ವೆಟರ್ನರಿ ಡಾಕ್ಟರ್, ಡೆಂಟಲ್ ಡಾಕ್ಟರ್, ಸರ್ಜನ್, ಫಾರೆನ್ಸಿಕ್, ಪ್ಯಾರಾಮೆಡಿಕಲ್ಸ್, ಇಂಥವುಗಳಲ್ಲಿ ಕೆಲಸ ಕಾರ್ಯ ಅತ್ಯದ್ಭುತ ಪ್ರಗತಿ. ವೃಶ್ಚಿಕ ರಾಶಿ, ಚಂದ್ರ ಕುಜನ ಸಾರ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಾ, ಗೋದಾಮುಗಳು, ಮಿಲಿಟರಿ ಸಿಸ್ಟಮ್ಸು, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಡಿಫೆನ್ಸ್ ಇಲಾಖೆ, ಸರ್ಜನ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಜೈಲರ್ ಆಗಿದ್ದೀರಾ, ಇಂತಹ ಒಂದು ವೃತ್ತಿ, ಉದ್ಯೋಗ ಅತ್ಯದ್ಭುತ. ಧನುಸು ರಾಶಿ, ದಂಡನಾಯಕ, ಸೂಪರ್. ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ, ಅವನಿಗೆ ಕೇಂದ್ರದಲ್ಲೂ ಕುಜನಿರೋದ್ರಿಂದ ಸೂಪರ್. ಬಟ್ ಆತರ ರಭಸ, ವೇಗ, ಕೋಪ, ಬೆಂಕಿ, ದರ್ಪ, ನಂದೆ, ನಾನೆ ಅನ್ನಿಸ್ತಕ್ಕಂಥದ್ದು ಮಾಡುತ್ತೆ. ಜಾಗರೂಕತೆ. ನಮ್ಮ ಬಲ ದೇವ್ರು ಕೊಟ್ಟಿರೋದು ಇನ್ನೊಬ್ಬರನ್ನ ಕಾಪಾಡೋದು, ನಾವು ಹೊಡಿಲಿಕ್ಕಲ್ಲ. ಮಕರ ರಾಶಿ, ಸಪ್ತಮಾಧಿಪತಿ ಚಂದ್ರ ಕುಜನ ಸಾರದಲ್ಲಿದ್ದು ಕುಜ ಕೇಂದ್ರದಲ್ಲಿ ಶುಕ್ರನ ಸಾರದಲ್ಲಿರೋದ್ರಿಂದ ವಾಹನಗಳ ಬಿಡಿಭಾಗ, ಸರ್ವಿಸು, ಕ್ಲೀನಿಂಗು, ಸೆಕೆಂಡ್ ಹ್ಯಾಂಡ್ ಗಾಡಿಗಳು, ಆಟೋಮೊಬೈಲ್ ಸೆಕ್ಟರ್, ವೆಹಿಕಲ್ ಸೆಕ್ಟರ್, ಪೆಟ್ರೋಲ್ ಬಂಕ್ಸು, ರಿಯಲ್ ಎಸ್ಟೇಟು, ಇಂಥವುಗಳಲ್ಲಿ ಕೆಲಸ ಕಾರ್ಯ ಅತ್ಯದ್ಭುತ. ಆಕಸ್ಮಿಕ ಭೂಲಾಭ.
ಕುಂಭರಾಶಿ ಸ್ವಲ್ಪ ನೋಡಿಕೊಂಡು, ಕುಜನ ಸಾರದಲ್ಲಿ ಚಂದ್ರ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ಫುಲ್ ಆಗುತ್ತೆ. ಬಟ್ ಕುಜ ಶುಕ್ರನ ಸಾರದಲ್ಲಿದ್ದು ಶುಕ್ರ ನಮಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇದ್ದಾನೆ. ಸೊ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಅನುಕೂಲ ನೋಡ್ತಕ್ಕಂಥದ್ದಾಗುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಎಸ್. ಆಮೇಲೆ ಈ ಒಂದು ನಾಟ್ಯ ಯೋಗ ಕಲಿಸ್ತಕ್ಕಂಥದ್ದು, ಡಾನ್ಸ್ ಮಾಸ್ಟರ್, ಮ್ಯೂಸಿಕ್ ಮಾಸ್ಟರ್, ಆಮೇಲೆ ಸ್ಪೋರ್ಟ್ಸ್ ಕಲಿಸ್ತಕ್ಕಂಥದ್ದು, ಯೋಗ ಕಲಿಸ್ತಕ್ಕಂಥದ್ದು, ವೇದ ಕಲಿಸ್ತಕ್ಕಂಥದ್ದು, ಪೌರೋಹಿತ್ಯ ಕಲಿಸ್ತಕ್ಕಂಥದ್ದು, ಯಜ್ಞ ಯಾಗ ಮಾಡತಕ್ಕಂಥದ್ದು, ದೈವಿಕ ಕಾರ್ಯಗಳನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಕಟುಕನ ವ್ಯಾಪಾರ, ಮಾಂಸೋತ್ಪನ್ನ, ಹೈನುಗಾರಿಕೆ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರತಕ್ಕಂಥವ್ರಿಗೂ ಅನುಕೂಲ. ಮೀನರಾಶಿ ಚಂದ್ರ ಕುಜನ ಸಾರ, ಕುಜ ನಿಮ್ಮ 2ನೇ ಮನೆಯಲ್ಲಿ ಶುಕ್ರನ ಸಾರ. ಶುಕ್ರ ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ವೆಡ್ಡಿಂಗು, ಹೋಟೆಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಕುಡಿತ, ಮೋಜು, ಮಸ್ತಿ, ದೊಡ್ಡ ದೊಡ್ಡ ಲಕ್ಸುರಿ ವೆಹಿಕಲ್ಸು, ಇಂಟೀರಿಯರ್ಸು, ಅಲಂಕಾರ, ಉಪ್ಪ, ಓರಣ, ದೊಡ್ಡ ದೊಡ್ಡ ವಿಲ್ಲಾಗಳು, ತುಂಬ ದೊಡ್ಡ ತೋಟವನ್ನು ಡೆವಲಪ್ ಮಾಡೋದು, ಫ್ಲವರ್ ಹೂಗಳನ್ನು ಬೆಳೆಸೋದು, ಹಣ್ಣುಗಳನ್ನು ಬೆಳೆಸೋದು, ತರಕಾರಿಗಳನ್ನು ಬೆಳೆಸೋದು, ಕೃಷಿಕರು, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ಅನುಕೂಲತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ